ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಮಕ್ಕಳು ಇವತ್ತು ಮಾಡಿದ್ದೇನೇನು ಅಂತ ಹೇಳಬೇಕು. ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದ್ದೀರಾ? ಬೆಳಗ್ಗೆ ಎದ್ದು ಕೂಡಲೇ ಕೃಷ್ಣನ ಪೂಜೆ ಮಾಡಿದ್ದೀರಾ? ಕೈ ಎತ್ತರಿ, ಯಾರ್ಯಾರು ಮಾಡಿದ್ದೀರಿ? ಸಾಕು. ಮೈಸೂರಿನ ಇಷ್ಟು ಜನ ಬಾಲಕರು ಬಾಲಕಿಯರು ನಿತ್ಯದಲ್ಲಿ ಕೃಷ್ಣನ ಪೂಜೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡಿ ಆ ದಿನದ ಶುಭಾರಂಭವನ್ನು ಮಾಡ್ತಾ ಇದ್ದಾರೆ ಎಂದರೆ ಇದೊಂದು ದೊಡ್ಡ ಮಂಗಲದ ಉತ್ತಮ ಭವಿಷ್ಯದ ಸಂಕೇತ. ಹಿರಿಯರ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ ಎಲ್ಲ ಕಾರ್ಯಗಳನ್ನು ಮಾಡಿಸುವುದಕ್ಕೆ ಮೂಲಭೂತವಾದದ್ದು. ಅದನ್ನು ಮಕ್ಕಳು ಅಳವಡಿಸಿಕೊಂಡಿದ್ದಾರೆ. ತಾರತಮ್ಯದ ಕೊನೆಗೆ ಸರ್ವೋತ್ತಮನಾಗಿದ್ದವನು ಕೃಷ್ಣ. ಕೃಷ್ಣನ ಪೂಜೆಯನ್ನು ಮಾಡಿದ್ದಾರೆ. ತಾರತಮ್ಯದ ಕೊನೆಯಲ್ಲಿ ಬರುವ ಮನುಷ್ಯೋತ್ತಮರ ತಂದೆ ತಾಯಿಗಳ ಪೂಜೆಯನ್ನು ಮಾಡಿದ್ದಾರೆ ಎಂದರೆ ತಾರತಮ್ಯ ಕ್ರಮದಲ್ಲಿ ಎಲ್ಲರ ಅನುಗ್ರಹ ಅವರ ಮೇಲೆ ಆಗಿದೆ ಅಂತ ಅರ್ಥ. ಆಟ ಏನು ಆಡ್ತೀರಿ ಹೇಳಿ? ಏನು ಆಟ ಆಡ್ತೀರಿ ದಿವಸ? ಒಬ್ಬರು ಯಾರಾದರೂ ಎದ್ದು ಹೇಳಿ, ಏನು ಆಟ ಆಡ್ತೀಯಪ್ಪ ಹೇಳು. ಮೊಬೈಲ್ ಹಿಡ್ಕೊಂಡು ಬೇರೆ ಬೇರೆ ಗೇಮ್ಗಳನ್ನು ನೋಡ್ತಾ ಇರ್ತೀವಿ, ಹೌದಾ ಅಲ್ವೋ? ಅದೇ ಆಟ ಆಡೋದು, ಹೌದಾ ಅಲ್ವೋ? ಊಟಕ್ಕೆ ಕೂತಾಗ ಮೊಬೈಲು, ಎದ್ದ ತಕ್ಷಣ ಮೊಬೈಲು, ಮಲಗುವಾಗ ಮೊಬೈಲ್ ನೋಡ್ತಾ ಮಲಗೋದು, ಹೌದಾ ಅಲ್ವೋ? ಕರಾಗ್ರೆ ವಸತೆ ಲಕ್ಷ್ಮೀ ಹೋಯಿತು. ಕರಾಗ್ರೆ ವಸತೆ ಮೊಬೈಲು, ಕರ ಮಧ್ಯೆ ಮೊಬೈಲು, ಕರ ಮೂಲೇಪಿ ಮೊಬೈಲು. ಇವತ್ತಿನಿಂದ ಬಿಟ್ಟು ಬಿಡಬೇಕು. ಬಿಡ್ತೀರಾ? ಕೈ ಎತ್ತರಿ. ಬಿಡೋರು ಕೈ ಎತ್ತರಿ, ಬಿಡೋದೇ ಇದ್ದವ್ರು ಎತ್ತಬೇಡ್ರಿ. ಮೊಬೈಲ್ ನೋಡಬಾರ್ದು. ಮೊಬೈಲ್ ಗೇಮ್ಗಳು ಬಂದ್. ಬಿಟ್ಬಿಟ್ರಾ ಇವತ್ತಿನಿಂದ? ಕೂಡಿ ಏನು ಆಟ ಆಡಬೇಕು? ಕೃಷ್ಣನ ಆಟ ಕೈ ಕೆಳಗೆ ಮಾಡು, ಸಾಕು. ಕೃಷ್ಣ ಏನು ಆಟ ಆಡ್ತಾ ಇದ್ದ ಅದನ್ನೇ ಆಟ ಆಡಬೇಕು, ಗೊತ್ತಾಯ್ತಾ? ಕಣ್ಣು ಮುಚ್ಚಾಲೆ ಆಡೋದು, ಚೆಂಡಾಡೋದು, ಗೋವುಗಳ ಸೇವೆಯನ್ನು ಮಾಡೋದು, ದೇವಸ್ಥಾನಗಳಿಗೆ ಹೋಗೋದು, ಅಲ್ಲಿ ಬೇಕಾದ ಆಟ ಆಡ್ರಿ. ನಿಮ್ಮ ಗೆಳೆಯಂದರ ಜೊತೆಗೆ ಗೆಳತಿಯರ ಜೊತೆಗೆ ಚೆನ್ನಾಗಿ ಆಟ ಆಡೋದು. ಯಾವ ಆಟ ಆಡಿದರೆ ವ್ಯಾಯಾಮ ಆಗತ್ತೆ ಅಂಥ ಆಟ ಆಡಬೇಕು. ಮೊಬೈಲ್ ಗೇಮ್ಗಳನ್ನು ನೋಡಿದರೆ ವ್ಯಾಯಾಮ ಆಗೋದಿಲ್ಲ, ಕಣ್ಣುಗಳು ಹಾಳಾಗ್ತವೆ, ಬುದ್ಧಿಯೂ ಕೆಟ್ಟು ಹೋಗ್ತದೆ. ಆ ಆಟ ಆಡಬಾರ್ದು. ಕೃಷ್ಣ ಹೇಗೆ ಆಡ್ತಾ ಇದ್ದ ಅಂತ ಭಾಗವತದಲ್ಲಿ ಹೇಳ್ತಾರೆ. ಅದನ್ನು ಮುಂದೆ ಹೇಳ್ತೇವೆ ನಾವು, ಏನೇನು ಆಟ ಆಡ್ತಾ ಇದ್ದ ಅಂತ, ಗೊತ್ತಾಯ್ತಾ? ಒಬ್ಬರು ಯಾರಾದರೂ ಬಚ್ಚಿಟ್ಕೊಳ್ತಾರೆ, ಅವರನ್ನು ಹುಡುಕಬೇಕು. ಎಲ್ಲಿ ಹೋಗಿದ್ದಾರೆ ಹುಡ್ಕೊಂಡು ಬರಬೇಕು. ಹೋಗಿ ತಿಂಡಿ ಇನ್ನೊಬ್ಬರಿಗಾಗಿ ತಂದು ಕೊಡಬೇಕು. ನಿಮ್ಮ ಮನೇಲಿರೋ ತಿಂಡಿ ನೀನು ಅವನಿಗೆ ಒಯ್ದು ಕೊಡಬೇಕು. ಅವರು ತಂದದ್ದನ್ನು ನೀನು ತಗೊಳ್ತೀಯ. ಈ ತರಹ ತಿಂಡಿ ತಿನ್ನೋದು, ಚೆಂಡ ಆಟ ಆಡೋದು, ಕಣ್ಣು ಮುಚ್ಚಾಲೆ ಆಡೋದು, ಇಂತಹ ಆಟಗಳನ್ನೇ ಆಡಬೇಕು. ಅದೇ ಆಟ ಆಡ್ತಿರೋದಿಲ್ಲ. ಆಟ ಆಡುವಾಗ ಮಧ್ಯ ಮಧ್ಯದಲ್ಲಿ ಏನು ಹೇಳಬೇಕು? ರಾಮ 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 ಹೇಳಿ. ಅಷ್ಟೇ. ಮಧ್ಯದಲ್ಲಿ ರಾಮ ಅನ್ನಬೇಕು, ಕೃಷ್ಣ ಅನ್ನಬೇಕು, ಮತ್ತು ಆಟ ಆಡ್ತಾ ಇರಬೇಕು. ಚೆನ್ನಾಗಿ ಓಡಾಡಿ ಆಟ ಆಡಬೇಕು. ಮೊಬೈಲ್ ಹಿಡ್ಕೊಂಡು ಆಟ ಆಡೋದು ಪೂರ್ಣ ಬಂದು. ಎದ್ದು ನಿಂತು ಹೇಳಿ, ಇನ್ನೊಮ್ಮೆ ಎಲ್ಲರಿಗೆ ಕಾಣಿಸ್ಬೇಕು. ಗಟ್ಟಿಯಾಗಿ ಹೇಳಿ. ಏನು ಹೇಳಿ? ಇನ್ನು ಮೇಲೆ ಜೋರಾಗಿ. ಮೊಬೈಲ್ ಬಂದ್, ಕೃಷ್ಣನ ಆಟ ಪ್ರಾರಂಭ. ಕೃಷ್ಣನ ಆಟ ಪ್ರಾರಂಭ. ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ. ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ
ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯಂ ಪ್ರವ್ರಜन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि सनत्कुमारशिष्याय सर्वशास्त्रार्थवेदिने विष्णुभक्तिप्रबोधाय नारदाय नमो नमः नौमिन्याय सुधादिकृज्जयमुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवाराम्निधीन् श्रीसत्यव्रतराघवेन्द्रमुनिपान् सद्बोधसध्यानपान् हरिपादोद्भवा गंगा पावनी यस्य सन्निधौ दृश्यतेऽद्यापि तद्भक्तैः सत्सङ्कल्पो भवेन्मुदे सत्यपूर्वे तु सङ्कल्पे सन्तुष्टस्वगुरौ च यः सत्यसन्तुष्टनामानं यतिराजं तमाश्रये सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् देवहूतिरुवाच निर्विण्णानितरां भूमन् असदिन्द्रियतर्पणात् येन सम्भाव्यमानेन प्रपन्नान्धं तमः प्रभो स्वस्त्यस्तु अशेषसन्मङ्गलानि सन्तु श्लोकैकश्रवणपठनमात्रेण कथावक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते महापुराणे पारमहंस्यां संहितायाम् अद्य कथाप्रसक्तौ किञ्चित् पूर्वप्रसक्तप्रमेयानुवादः हरिः ओम्। ಬ್ರಹ್ಮದೇವರ ನೆರಳಿನಿಂದ ಜನಿಸಿದ ನೆರಳಿನಂತೆ ಬ್ರಹ್ಮದೇವರ ಅನುಸರಣೆಯನ್ನು ಮಾಡುವ ಕರ್ದಮ ಪ್ರಜಾಪತಿಗಳು ಪರಮ ಭಗವದ್ಭಕ್ತರಾಗಿ ವಿಷ್ಣುವಿನ ಹಾಗೂ ಬ್ರಹ್ಮದೇವರ ಆದೇಶದಂತೆ ಪ್ರಜಾಭಿವೃದ್ಧಿಯನ್ನು ಮಾಡುವುದಕ್ಕಾಗಿ 10,000 ವರ್ಷಗಳವರೆಗೆ ಮೊದಲು ತಪಸ್ಸು ಮಾಡಿ ಉತ್ತಮಳಾದ ಧರ್ಮಕ್ಕೆ ಅನುಕೂಲಳಾದ ಶ್ರೇಷ್ಠಳಾದ ಪತಿವ್ರತ ಶಿರೋಮಣಿಯನ್ನು ಪಡೆದು ಮಡದಿಯನ್ನಾಗಿ ದೇವಹೂತಿಯನ್ನು ಪುನಃ ತಪಸ್ಸು ಮಾಡಿ ಹೆಂಡತಿಯ ಜೊತೆಗೆ ಸೇರಿ ನಿರಂತರವಾಗಿ ತಪಸ್ಸನ್ನು ಮಾಡಿ ಅನುಷ್ಠಾನವನ್ನು ಮಾಡಿ ತಮ್ಮ ತಪಸ್ಸಿನ ಮಹಿಮೆಯಿಂದಲೇ ಅದ್ಭುತವಾದಂತಹ ವಿಮಾನದ ನಿರ್ಮಾಣವನ್ನು ಮಾಡಿ 9 ರೂಪಗಳನ್ನು ತಾವೂ ತೆಗೆದುಕೊಂಡು ದೇವಹೂತಿಗೂ ಕೊಟ್ಟು ಭೋಗವನ್ನು ಮಾಡಿದ್ದಾರೆ. ಮಕ್ಕಳನ್ನು ಪಡೆದಿದ್ದಾರೆ. ಮಕ್ಕಳನ್ನೆಲ್ಲ ಶ್ರೇಷ್ಠರಾದ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಭಗವಂತನ ಅಪರೋಕ್ಷ ಜ್ಞಾನದ ಮಹಿಮೆ ಏನು ಅಂತ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಮಹಾರಾಯರು.
ಪುರುಷಾರ್ಥೋತಶಬ್ದಾದಿತಿ ಬಾದರಾಯಣ ಅಂತ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸದೇವರು ಆದೇಶ ಕೊಟ್ಟಿದ್ದಾರೆ. ಪರಮಾತ್ಮನ ಅಪರೋಕ್ಷ ಜ್ಞಾನ ನಮಗೆ ಮೋಕ್ಷವನ್ನೇ ಕೊಡುವಂತಹದ್ದು. ಆದರೆ ಮೋಕ್ಷವನ್ನು ಮಾತ್ರ ಕೊಡೋದಲ್ಲ, ಮೋಕ್ಷ ಬಿಟ್ಟು ಐಹಿಕ ಪಾರಲೌಕಿಕ ಯಾವುದೇ ತರಹದ ಪುರುಷಾರ್ಥಗಳನ್ನು ಬೇಕಾದರೂ ಕೊಡುವ ಸಾಮರ್ಥ್ಯ ಆ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಇದೆ. ಮನೆಯಲ್ಲಿರುವ ಬಾವಿ ಕುಡಿಯುವುದಕ್ಕೆ ನೀರನ್ನು ಒದಗಿಸ್ತದೆ. ಶುದ್ಧವಾದ ಬಾವಿ ಶುದ್ಧವಾದ ನೀರನ್ನು ಒದಗಿಸ್ತದೆ. ಆದರೆ ನದಿ ಬಂದು ಬಾವಿ ಮುಚ್ಚಿ ಹೋದರೆ ನೀರಿಗೆ ಗತಿ ಏನು ಅಂತ ಯಾರು ದುಃಖ ಪಡಬೇಕಾಗದ್ದಿಲ್ಲ. ನದಿಯೇ ಬಂದ ಮೇಲೆ ಬಾವಿ ಕಾಣಿಸದೇ ಇದ್ದರೆ ಇಲ್ಲ, ನದಿಯಿಂದ ನೀರು ಕುಡಿಯಬಹುದು. ಇನ್ನು 1000 ಕೆಲಸವೂ ನದಿಯಿಂದ ಆಗತ್ತೆ. ನಮ್ಮ ಮನೆಯ ನೀರಿನ ವ್ಯವಸ್ಥೆ ಮಾತ್ರ ಅಲ್ಲ, ಊರಿನ ಈ ಪ್ರಾಂತದ ವ್ಯವಸ್ಥೆ ಎಲ್ಲ ಆ ನದಿಯಿಂದ ಆಗಬಹುದು. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ವೇದಗಳಲ್ಲಿ ಹೇಳಿದ ಕರ್ಮಗಳಿಗೆ ಲೆಕ್ಕ ಇಲ್ಲ. ಬೇಕಾದಷ್ಟು ಕರ್ಮಗಳನ್ನು ಹೇಳಿದ್ದಾರೆ, ಯಜ್ಞಯಾಗಾದಿಗಳನ್ನು ಹೇಳಿದ್ದಾರೆ, ಆ ಯಜ್ಞಯಾಗಾದಿಗಳಿಗೆ ಫಲಗಳನ್ನು ಹೇಳಿದ್ದಾರೆ. ಅದೆಲ್ಲ ಒಂದು ತಕ್ಕಡಿಯಲ್ಲಿ. ಇನ್ನೊಂದು ಕಡೆಗೆ ಭಗವಂತನ ಸಾಕ್ಷಾತ್ಕಾರ, ಅಪರೋಕ್ಷ ಜ್ಞಾನ. ಕೃಷ್ಣ ಹೇಳ್ತಾನೆ, ವೇದೋಕ್ತವಾದ ಎಲ್ಲ ಕರ್ಮಗಳನ್ನು ಮಾಡಿದರೆ ಏನು ಫಲವನ್ನು ಪಡೆಯಬಹುದೋ, ಎಂತಹ ಐಶ್ವರ್ಯ, ಎಂತಹ ಅಧಿಕಾರ, ಎಂತಹ ಸಂಪತ್ತು, ಏನು ಮಕ್ಕಳು, ಏನು ಪಶುಗಳು, ಏನು ಸ್ವರ್ಗ, ಇಹಲೋಕದ ಪರಲೋಕದ ಎಲ್ಲ ಸೌಭಾಗ್ಯ, ಅದೆಲ್ಲವನ್ನೂ ಮೀರಿದ್ದು ಯಜ್ಞಯಾಗಾದಿಗಳನ್ನು ಮಾತ್ರ ಮಾಡುವುದರಿಂದ ಸಿಗುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಪರಮಪದ ಮೋಕ್ಷ, ಅನಂತಕಾಲದ ಸುಖ ಎಲ್ಲವನ್ನೂ ಅಪರೋಕ್ಷ ಜ್ಞಾನದಿಂದ ಪಡೆಯಬಹುದು. ಪ್ರಳಯೋದಕ ಇದ್ದಾಗ ಹೇಗೆ ಬಾವಿಯಿಂದ ಆಗುವ ಕೆಲಸ ಪ್ರಳಯೋದಕದಿಂದ ಆಗತ್ತೆ, ಪ್ರಳಯೋದಕದಿಂದ ಆಗೋದು ಬಾವಿಯಿಂದ ಆಗೋದಿಲ್ಲ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಅಂತಹ ಪ್ರಳಯೋದಕ ಇದ್ದಂತೆ ಇದು ಅಪರೋಕ್ಷ ಜ್ಞಾನ. ಅಂದರೆ ಹೇಗೆ ಪ್ರಳಯೋದಕ ವಿಶ್ವವ್ಯಾಪಿಯಾಗಿರುತ್ತದೆ, ಹಾಗೆ ಅಪರೋಕ್ಷ ಜ್ಞಾನ ಇದು ಸರ್ವ ಫಲಗಳನ್ನೂ ಕೊಡುವುದಕ್ಕೆ ಸಮರ್ಥವಾದದ್ದು ಎಂಬುದಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ವೇದವ್ಯಾಸದೇವರು ಬ್ರಹ್ಮಸೂತ್ರಗಳಲ್ಲಿ ಹೇಳಿದ್ದಾರೆ. ಅದನ್ನು ಶ್ರೀಮದ್ ಭಾಗವತದಲ್ಲಿ ಅದೇ ವೇದವ್ಯಾಸದೇವರು ಈ ಕರ್ದಮ ಪ್ರಜಾಪತಿಗಳೇ ಮೊದಲಾದ ಅನೇಕ ಮಹನೀಯರ ಚರಿತ್ರೆಯಿಂದ ಉದಾಹರಣಪೂರ್ವಕವಾಗಿ, ದೃಷ್ಟಾಂತಪೂರ್ವಕವಾಗಿ ಆ ತತ್ವ ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ನೆಲೆಯೂರುವಂತೆ ಮಾಡ್ತಾರೆ. ಆ ರೀತಿ ಕರ್ದಮರ ಮಹಿಮೆಯನ್ನು ನಾವು ತಿಳಿದಿದ್ದೇವೆ. ಅದು ಕರ್ದಮರ ಮಹಿಮೆ ಅಂದರೆ ಅದು ಭಗವಂತನ ಮಹಿಮೆ, ಅಪರೋಕ್ಷ ಜ್ಞಾನದ ಮಹಿಮೆ ಎಂಬುದಾಗಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಆಮೇಲೆ ಕರ್ದಮ ಪ್ರಜಾಪತಿಗಳು ಕಪಿಲನಾಮಕ ಪರಮಾತ್ಮನ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ ಅತ್ಯಂತ ಭಕ್ತಿಯಿಂದ, ಮಗ ಅಂತ ತಿಳಿಯದೆ ಸಾಕ್ಷಾತ್ ಪರಮಾತ್ಮನೇ ಅವತಾರ ಮಾಡಿದ್ದಾನೆ ಅಂತ ಪರಮಾತ್ಮನ ಆದೇಶದಿಂದ ವರದಿಂದಲೇ ತಿಳಿದುಕೊಂಡು ನಮಸ್ಕಾರವನ್ನು ಮಾಡಿ ತಾವು ಅರಣ್ಯಕ್ಕೆ ಹೊರಟಿದ್ದಾರೆ ತಪಸ್ಸಿಗೆ. ಕಪಿಲನಾಮಕ ಪರಮಾತ್ಮ ದೇವಹೂತಿ ದೇವಿಗೆ ಉಪದೇಶವನ್ನು ಮಾಡುವುದಕ್ಕೆ ಕುಳಿತಿದ್ದಾನೆ. ದೇವಹೂತಿ ಇನ್ನೇನು ಮಾತನಾಡಲಿಲ್ಲ. 100 ವರ್ಷ ನಿರಂತರವಾಗಿ ವಿಮಾನದಲ್ಲಿ ವಿಹಾರ ಮಾಡಿ 9 ರೂಪಗಳನ್ನು ತೆಗೆದುಕೊಂಡು ಯಥೇಷ್ಟವಾಗಿ ಸಂಚಾರ ಮಾಡಿ ಆಗಿದೆ. ಅದರ ಬಗ್ಗೆ ವೈರಾಗ್ಯ ಬಂದು ಹೋಗಿದೆ ಅಂತಾಳೆ. ನಿರ್ವಿಣ್ಣ ನಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣ. ಅಮಂಗಲವಾದ, ಅಶುಭವಾದ ಈ ಇಂದ್ರಿಯಗಳನ್ನು ಸಂತೋಷಪಡಿಸಿ, ಇಂದ್ರಿಯಗಳನ್ನು ತಣಿಸುವುದಕ್ಕೆ ಏನೆಲ್ಲ ಮಾಡಬೇಕೋ ಅಂತಹ ಎಲ್ಲ ವಿಧವಾದ ನಾನಾ ವಿಧವಾದ ಕ್ರೀಡೆಗಳನ್ನು, ಲೀಲೆಗಳನ್ನೆಲ್ಲ ಮಾಡಿ ಸಾಕಾಗಿದೆ. ಜ್ಞಾನ ಬೇಕು. ಅಜ್ಞಾನ ಅಂಧಕಾರದಲ್ಲಿ ಮುಳುಗಿದ್ದೇವೆ. ಪ್ರಪನ್ನಾಂಧಂತಮಃ ಪ್ರಭೋ. ಅಜ್ಞಾನ ಅಂಧಕಾರದಲ್ಲಿ ಮುಳುಗಿದ್ದೇವೆ. ಆ ಅಜ್ಞಾನ ಅಂಧಕಾರದಿಂದ ನಮ್ಮನ್ನು ಉದ್ಧಾರ ಮಾಡಿ ಜ್ಞಾನಪ್ರಕಾಶವನ್ನು ನೀಡಿ ರಕ್ಷಣೆ ಮಾಡಬೇಕು ಎಂಬುದಾಗಿ ಆ ಕಪಿಲನಾಮಕ ಪರಮಾತ್ಮನಿಗೆ
ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ದೇವಹೂತಿ ತಾಯಿ ಕಪಿಲ ಆನಂದವನ್ನು ಕೊಡುವಂಥವನು ಅಂತ ನಿನ್ನೆ ತಿಳಿದಿದ್ದೀರಿ. ತಾನು ಆನಂದವನ್ನು ಪಾನ ಮಾಡುವವನು. ಕಂ ಪಿಬತಿ ಲೀಲಯ, ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಸಿದ್ಧಾನಾಂ ಕಪಿಲೋ ಮುನಿ. ಆನಂದದಿಂದ ಲೀಲೆಯ ಸುಖವನ್ನು ಪಾನ ಮಾಡ್ತಾನೆ, ಯಾವಾಗಲೂ ಆನಂದಪೂರ್ಣನಾಗಿದ್ದಾನೆ ಅಂತ. ಆನಂದವನ್ನು ಉಣಿಸ್ತಾನೆ ಅನ್ನುವುದಕ್ಕಾಗಿಯೂ ಕಪಿಲ ತಾಯಿಗೆ ಜ್ಞಾನೋಪದೇಶವನ್ನು ಮಾಡುವ ಮೂಲಕ ಏನೊಂದು ಮನಸ್ಸಿನಲ್ಲಿ ದುಃಖ ಇತ್ತೋ, ನಾನು ಇಂತಹ ದೊಡ್ಡ ಋಷಿಯ ಪತ್ನಿಯಾಗಿ ಜ್ಞಾನವನ್ನು ಪಡೆದುಕೊಳ್ಳಬೇಕಾಗಿತ್ತು, ಕಾಲವನ್ನು ವ್ಯರ್ಥ ಮಾಡಿದೆ ಅಂತ ಆ ದುಃಖವನ್ನು ಕಳೆದು ಕಂಪಾಯಯತಿ ಲೀಲಯ, ಆನಂದದಿಂದ ಆನಂದವನ್ನು ಪಾನ ಮಾಡಿಸ್ತಾನೆ. ತನ್ನ ತಾಯಿಗೆ ಜ್ಞಾನಾಮೃತದಿಂದ ಆನಂದವನ್ನು ಪಾನ ಮಾಡಿಸ್ತಾನೆ ಎನ್ನುವುದಕ್ಕಾಗಿಯೂ ಅವನಿಗೆ ಕಪಿಲ ಅನ್ನುವ ನಾಮ ಇದು ಸಾರ್ಥಕವಾದದ್ದು. ಆ ದೃಷ್ಟಿಯಲ್ಲಿ ಕಪಿಲ ನಾಮಕ ಪರಮಾತ್ಮನಿಗೆ ಅವಳು ಪ್ರಶ್ನೆ ಕೇಳಿದ್ದಾಳೆ. ಭಗವಂತ ಅದಕ್ಕೆ ಅನೇಕ ಮೆಟ್ಟಲುಗಳನ್ನು, ಸೋಪಾನಗಳನ್ನು, ಮೋಕ್ಷದ ಮಾರ್ಗಗಳನ್ನೆಲ್ಲ ತಿಳಿಸಿಕೊಡ್ತಾನೆ. ಮೊಟ್ಟ ಮೊದಲನೆಯದಾಗಿ ಮೋಕ್ಷವನ್ನು ಪಡೆಯಬೇಕೆಂಬ ಅಪೇಕ್ಷೆ ಇದ್ದವ, ತತ್ವಜ್ಞಾನವನ್ನು ಪಡೆಯಬೇಕೆಂಬ ಅಪೇಕ್ಷೆ ಇದ್ದ ವ್ಯಕ್ತಿ ಮೊಟ್ಟ ಮೊದಲಿಗೆ ಸಂಪಾದನೆ ಮಾಡಬೇಕಾದದ್ದು ಅಂದರೆ ಸಜ್ಜನರ ಸಂಘ. ಸಂಘ ಅನ್ನೋದು ಇದೊಂದು ಚಾಕು ಇದ್ದ ಹಾಗೆ. ಒಂದೇ ಚಾಕು ಒಳ್ಳೆಯ ಕೆಲಸನೂ ಮಾಡ್ತದೆ, ಕೆಟ್ಟ ಕೆಲಸ ಮಾಡುತ್ತೆ. ಅದು ಒಬ್ಬರನ್ನು, ಸಜ್ಜನರನ್ನು ಹಿಂಸೆ ಮಾಡುವುದಕ್ಕೂ ಉಪಯೋಗ ಆಗಬಹುದು. ಅಥವಾ ಸಾಯುವುದಕ್ಕೆ ಹೋಗುವವನಿಗೆ ವೈದ್ಯನ ಕೈಯಲ್ಲಿ ಅದೇ ಚಾಕು ಸಿಕ್ಕರೆ ಅವನು ಆಪರೇಷನ್ ಮಾಡಿ ಸಾಯುವವನನ್ನು ಬದುಕಿಸ್ತಾನೆ, ಆದರೆ ಬದುಕಿದವರನ್ನು ಸಾಯಿಸಬಹುದು. ಹೇಗೆ ಉಪಯೋಗ ಮಾಡ್ತೇವೋ ಹಾಗಿದೆ. ಹಾಗೆ ಸಂಘ ಅನ್ನೋದು ಸಾಮಾನ್ಯವಾಗಿ ಸಂಘವನ್ನು ಬಿಡಬೇಕು ಅಂತ ಹೇಳ್ತಾರೆ, ಆದರೆ ದುರ್ಜನರ ಸಂಘವನ್ನು ಬಿಡಬೇಕು. ಅದೇ ಸಂಘ ಸಜ್ಜನರ ಜೊತೆಗೆ ಆದರೆ ಅಂತಹ ಸಜ್ಜನರ ಸಂಘವನ್ನು ಬಯಸಬೇಕು. ಉತ್ತಮರ ಸಂಘವನ್ನು ಎನಗಿತ್ತು ಸಲಹೋ ಅಂತ ಶ್ರೀಪಾದರಾಜರು ಹೇಳ್ತಾರೆ. ಜ್ಞಾನಿಗಳ ಸಂಘವನ್ನು, ಉತ್ತಮರ ಸಂಘವನ್ನು ನಾವೆಲ್ಲ ಬಯಸಬೇಕಂತೆ. ಸಂಘ ದೋಷ ಹರಾಹಿತೆ ಅಂತ ಹೇಳ್ತಾನೆ ಕಪಿಲ. ಜಗತ್ತಿನೊಳಗೆ ಬೇಕಾಗಲಿ ಬೇಡಾಗಲಿ ದುರ್ಜನರ ಸಂಘ ನಮಗೆ ಆಗೇ ಆಗತ್ತೆ. ಯಾಕೆ ಅಂದರೆ ಅಸುರ ಬಹುಲ ಯಸ್ಮಾತ್, ಸಮಾಜದೊಳಗೆ ದುರ್ಜನರು, ಅನೇಕ ತರಹದ ದುಷ್ಟವಾದ ಪ್ರವೃತ್ತಿ ಇದ್ದವರು ಸಹಜವಾಗಿಯೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ನಾವು ಸಮಾಜದ ಮಧ್ಯದಲ್ಲಿ ಓಡಾಡುವಾಗ ದುರ್ಜನರ ಸಂಘ ಆಗಿಯೇ ಆಗತ್ತೆ. ಆದರೂ ಆ ದುರ್ಜನರ ಸಂಘದಿಂದ ಆಗುವ ದುಷ್ಪರಿಣಾಮ ನಮ್ಮ ಮೇಲೆ ಆಗದಂತೆ ಸಜ್ಜನರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಆ ಸಜ್ಜನರ ಸಂಘವನ್ನು ಮಾಡಬೇಕು. ಸಂಘಸ್ತೇಶ್ವಥತೆ ಪ್ರಾರ್ಥ್ಯ ಸಂಘದೋಷಹರಾಹಿತೆ. ಅವರ ಸಂಘ ಆಗಲಿ ಅಂತ ನಾವು ಬೇಡಿ ಬಯಸಿ ದೇವರಲ್ಲಿ ಪ್ರಾರ್ಥಿಸಿ ಆ ಸಂಘವನ್ನು ಅಪೇಕ್ಷೆ ಪಡಬೇಕಂತೆ. ಅದರಿಂದ ದುರ್ಜನರ ಸಂಘದಿಂದ ಆಗುವ ಎಲ್ಲ ದುಷ್ಪರಿಣಾಮಗಳು ದೂರ ಆಗತ್ತೆ. ಸಜ್ಜನರ ಸಂಘ ಅಂದರೆ ಏನು? ಯಾರು ಸಜ್ಜನರು? ನೋಡುವುದಕ್ಕೆ ಚೆನ್ನಾಗಿದ್ದರೆ ಸಜ್ಜನರ, ಬಂಧು ಬಳಗದವರು ಆತ್ಮೀಯರು ಸಜ್ಜನರ, ಹಣ ಕೊಡುವವರು ಸಜ್ಜನರ, ನಾವು ಬೇಡಿದಾಗೆಲ್ಲ ಬೇಡಿದ್ದನ್ನೆಲ್ಲ ಕೊಡುವವರು ಸಜ್ಜನರ. ಯಾರು ಸಜ್ಜನರು? ಯಾರ ಸಂಘವನ್ನು ಮಾಡಬೇಕು? ಅವರೆಲ್ಲ ಸಜ್ಜನರಲ್ಲ ತಾಯಿ. ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಶಾಂತಾಃ ಸಾಧವಃ ಸಾಧುಭೂಷಣಾಃ. ಯಾರು ಸಹನಶೀಲತೆಯನ್ನು ಮೆರೆದವರಿದ್ದಾರೋ ಅವರು ಸಜ್ಜನರು. ತಾಳ್ಮೆಯಿಂದ ಸಹನಶೀಲತೆಯಿಂದ ಇರುವವರು ಸಜ್ಜನರು. ಅವರಿಗಿಂತಲೂ ದೊಡ್ಡವರು ಅವರಿಗೆ ಏನಾದರೂ ಶಿಕ್ಷೆ ಕೊಟ್ಟರೆ, ಅಂದರೆ, ಆಡಿದರೆ ಅತ್ಯಂತ ವಿನಯದಿಂದ ಹಿರಿಯರ ಗುರುಗಳ ಆದೇಶವನ್ನು ಪರಿಪಾಲನೆ ಮಾಡುವವರು ಸಜ್ಜನರು. ನೀವ್ಯಾರು ನನಗೆ ಹೇಳೋದಕ್ಕೆ ಅಂತ ದೊಡ್ಡವರಿಗೆ ಎದುರು ಮಾತನಾಡುವವರು ದುರ್ಜನರು. ಮನುಷ್ಯನಲ್ಲಿ ದೊಡ್ಡವರಿಂದ ಉಪದೇಶವನ್ನು ಕೇಳಬೇಕು, ಗುಣಗಳನ್ನು ಕಲಿಯಬೇಕು ಅನ್ನುವ ಒಂದು ಗುಣ ಇದ್ದರೆ 1000 ಗುಣಗಳು ಅವನಲ್ಲಿ ಬರ್ತವೆ. ಇನ್ನೊಬ್ಬರ ಗುಣಗಳನ್ನು ನೋಡಿ ಅಥವಾ ಅವರಿಂದ ಕೇಳಿ ಕಲಿಯಬೇಕು ಅನ್ನುವ ಒಂದೇ ಒಂದು ಗುಣ ದೊಡ್ಡದಾದ ಗುಣಗಳ ಪ್ರವಾಹಕ್ಕೆ ಬಾಗಿಲು ತೆರೆದಂತೆ.
ಯಾರ ಮಾತು ಕೇಳೋದಿಲ್ಲ, ನನಗೆ ಯಾರೂ ಹೇಳುವವರಿಲ್ಲ ಅನ್ನುವಂತಹ ದುರಹಂಕಾರ ಇದ್ದರೆ ಬರುವ ಸದ್ಗುಣಗಳಿಗೆ ಬಾಗಿಲು ಹಾಕಿದಂತೆ. ಇಷ್ಟೇ ಇದೆ ಸೂತ್ರ. ಹಾಗಾದರೆ ನಾವು ಗುಣವಂತರಾಗಬೇಕಾದರೆ ಗುಣವಂತರ ಸಂಘವನ್ನು ಮಾಡಬೇಕು. ಯಾವ ಗುಣವಂತರ ಸಂಘ ಮಾಡಬೇಕು ಅಂದರೆ ಅವರಿಗಿಂತಲೂ ದೊಡ್ಡವರಿಗೆ ತಗ್ಗಿ ಬಗ್ಗಿ ವಿನೀತರಾಗಿ ನಡೆಯುವ, ಗುಣಗಳಿಗೆ ಸ್ವಾಗತ ಹೇಳುವ ಗುಣವಂತರಿಗೆ ನಾವು ತಲೆಬಾಗಿದರೆ, ಅವರ ಸಂಘ ಮಾಡಿದರೆ ನಮಗೂ ಒಂದೆರಡು ಗುಣಗಳು ಬಂದಾವು. ತಿತಿಕ್ಷವಃ ಕಾರುಣಿಕಾಹ, ಕರುಣೆ ಇರಬೇಕು. ಚಿಕ್ಕವರ ಮೇಲೆ ಕಾರುಣ್ಯವನ್ನು, ದಯೆಯನ್ನು ತೋರುವವರು. ಅಂದ್ರೇ ನಾವು ಹತ್ತಿರ ಹೋದಾಗ ನಮಗೆ ಅವರೇನಾದರೂ ನಾಲ್ಕು ಒಳ್ಳೆಯ ಮಾತುಗಳನ್ನು ಹೇಳಿ ಉಪದೇಶ ಮಾಡುವುದಕ್ಕೆ ಸಾಧ್ಯ ಇದೆ. ನನಗ್ಯಾಕೆ ಬೇಕು, ನನ್ನ ಪಾಡಿಗೆ ನಾನಿದ್ರಾಯಿತು ಅನ್ನುವಂತಹ ಒಂದು ಉದಾಸೀನ ಭಾವನೆ ಇದ್ದರೆ, ನಮ್ಮ ಮೇಲೆ ದಯೆ ಇಲ್ಲದೇ ಇದ್ದರೆ ಅಂಥವರ ಸಂಘವನ್ನು ನಾವು ಎಷ್ಟು ಹೊತ್ತು ಮಾಡಿದರೆ ಏನು ಲಾಭ ಆಗೋದಿದೆ. ಕಾರುಣಿಕಾಹ ಸುಹೃದಃ ಸರ್ವದೇಹಿನಾಂ, ಯಾರ ಜೊತೆಗೂ ಶತ್ರುತ್ವವನ್ನು ಇಟ್ಟುಕೊಳ್ಳದೇ ಇದ್ದವರು, ಪರಮಾತ್ಮನ ದ್ರೋಹಿಗಳು, ಧರ್ಮವನ್ನು ಬಿಟ್ಟವರು, ಧರ್ಮವನ್ನು ನಿಂದೆ ಮಾಡುವವರು, ಅಂಥವರ ವಿಷಯದಲ್ಲಿ ಅವರು ಉದಾಸೀನ ಇರ್ತಾರೆ, ಅಥವಾ ಅಂಥವರಲ್ಲಿ ಅವರು ದ್ವೇಷವನ್ನೂ ಮಾಡ್ತಾರೆ. ಸರ್ವೋತ್ತಮನಾಗಿ ನನ್ನೊಬ್ಬನನ್ನೇ ಯಾರು ನಂಬುತ್ತಾರೆ, ನೋಡಿ ಈ ರೀತಿ ಉಪದೇಶ ಕೇಳುವ ಭಾಗ್ಯ ಎಷ್ಟು ಜನರಿಗೆ ಸಿಗತ್ತೆ. ದೇವರಲ್ಲಿ ಭಕ್ತಿ ಮಾಡಬೇಕು, ದೇವರು ದೊಡ್ಡವ ಅಂತ ಕಾಣದ ದೇವರ ಬಗ್ಗೆ ಕೇಳುವವನೂ ಕಂಡಿಲ್ಲ, ಹೇಳುವವನೂ ಕಂಡಿಲ್ಲ. ಆ ದೇವರನ್ನು ಕಾಣುವುದಕ್ಕೆ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಅಂತ ಆ ದೇವರ ಬಗ್ಗೆ ಉಪದೇಶ ಮಾಡುವವರು ಬಹಳ. ಆದರೆ ಇಲ್ಲಿ ನಾನು ಅಂತ ಹೇಳ್ತಾನೆ. ಅರ್ಜುನನಿಗೆ ಕೃಷ್ಣ, ದೇವಹೂತಿಗೆ ಕಪಿಲ, ಉದ್ಧವನಿಗೆ ಕೃಷ್ಣ ಹೇಳುವಾಗ ಅವನು ಅನ್ನುವ ಶಬ್ದ ಬರೋದಿಲ್ಲಲ್ಲಿ. ನನ್ನನ್ನು ಭಜನೆ ಮಾಡಿ, ನನ್ನಲ್ಲಿ ಭಕ್ತಿ ಮಾಡಿ ಅಂತ ದೇವರ ಮುಖದಿಂದ ನೇರವಾಗಿ ಉಪದೇಶ ಕೇಳುವಂತಹ ಭಾಗ್ಯ ಪಡೆದಿದ್ದಾಳೆ ಅಂದರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಎಂತಹ ಭಾಗ್ಯ ಅವಳು. ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತೆಯೇ ದೃಢಾಂ, ನನ್ನನ್ನು ಸರ್ವೋತ್ತಮ ಅಂತ ತಿಳಿದು ಯಾರು ಭಕ್ತಿಯನ್ನು ಮಾಡ್ತಾರೋ ಅವರು ಸಜ್ಜನರು, ಅಂಥವರ ಸಂಘವನ್ನು ಮಾಡಬೇಕು ಅಂತ ಕಪಿಲ ನಾಮಕ ಪರಮಾತ್ಮ ದೇವಹೂತಿಗೆ ಹೇಳ್ತಾ ಇದ್ದಾನೆ. ಇದನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ಆತ್ಮಾವಲೋಕನ ಮಾಡಿಕೊಂಡು ಜೀವನದಲ್ಲಿ ಎಷ್ಟರ ಮಟ್ಟಿಗೆ ನಾವು ಸಜ್ಜನರ ಸಂಘವನ್ನು ಮಾಡುತ್ತೇವೆ, ಎಷ್ಟು ಹೊತ್ತು ಮಾಡುತ್ತೇವೆ, ಯಾವ ರೀತಿ ಮಾಡ್ತೇವೆ. ಸಜ್ಜನರ ಸಂಘವನ್ನು ಮಾಡೋದು ಅಂದರೆ ಅವರ ಉಪದೇಶವನ್ನು ಕೇಳೋದು, ಅವರಲ್ಲಿರುವ ಗುಣಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋದು, ಅವರ ಅನುಗ್ರಹವನ್ನು ಪಡೆಯುವುದಕ್ಕೆ ಅವರ ಸೇವೆಯನ್ನು ಮಾಡೋದು. ಈ ರೀತಿಯಲ್ಲಿ ಸಂಘ ಇರಬೇಕೇ ಹೊರತು ಸಂಘ ಅಂದರೆ ಅವರ ಸಮಯವನ್ನು ಹಾಳು ಮಾಡುವ ರೀತಿಯಲ್ಲಿ ಅವರ ಸಂಘ ಮಾಡುವುದಲ್ಲ. ಅವರಿಂದ ಲಾಭ ಆಗೋ ಹಾಗೆ, ಅವರಿಂದ ಅನುಗ್ರಹ ಆಗೋ ಹಾಗೆ ಅವರ ಸಂಘವನ್ನು ನಾವು ಎಷ್ಟರ ಮಟ್ಟಿಗೆ ಮಾಡಿದ್ದೇವೆ, ಇನ್ನು ಮುಂದೆ ಎಷ್ಟು ಮಾಡಬೇಕು, ಹೇಗೆ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಮತ್ತೆ ಈ ಮಾನವ ಜನ್ಮ ಯಾವಾಗ ಬರುತ್ತೋ ಗೊತ್ತಿಲ್ಲ. ಬೇರೆ ಪಶು ಪಕ್ಷಿಗಳಾಗಿ ಹುಟ್ಟಿದಾಗ ಅಂತಹ ಸಜ್ಜನರ ಸಂಘವಾಗೋದು ಸುಲಭವಲ್ಲ. ಹಾಗಾದರೆ ಯಾವ ರೀತಿಯಲ್ಲಿ ಸಜ್ಜನರ ಸಂಘವನ್ನು ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನುವುದನ್ನು ನಾವು ಎಚ್ಚರದಿಂದ ತಿಳಿದು, ಹೇಗೆ ಪ್ರೋಗ್ರಾಮ್ ಹಾಕ್ತಿರಲ್ಲ ನೀವೆಲ್ಲ, ಈ ತಿಂಗಳು ಇಷ್ಟು ಕಾರ್ಯಕ್ರಮ, ಈ ವರ್ಷದ ಕಾರ್ಯಕ್ರಮ ಇಷ್ಟು, ಈ ತಿಂಗಳಿನ ಕಾರ್ಯಕ್ರಮ ಇಷ್ಟು, ಇಂತಿಂತಹ ಊರುಗಳಿಗೆ ಹೋಗಬೇಕು, ಇಷ್ಟೆಲ್ಲ ಬಂಧು ಬಳಗದ ಭೇಟಿ ಆಗಬೇಕು, ಇಷ್ಟೆಲ್ಲ ಮದುವೆ ಮುಂಜುಗಳಿಗೆ ಅಟೆಂಡ್ ಆಗಬೇಕು, ಅದೆಲ್ಲ ಲಿಸ್ಟೊಳಗೆ ಈ ಭಾಗವತವನ್ನು ಶ್ರವಣ ಮಾಡಿದ ಮೇಲೆ ಒಂದು ಆ್ಯಡ್ ಮಾಡಿ ಸಜ್ಜನರ ಸಂಘವನ್ನು ಈ ತಿಂಗಳು ಯಾವಾಗ ಮಾಡೋದು ಅನ್ನೋದು ನಮ್ಮ ಒಂದು ದಿನಚರಿಯೊಳಗೆ, ಡೈರಿ ಒಳಗೆ ಬರೆದಿರಬೇಕು. ವಿದ್ವಾಂಸರು, ಜ್ಞಾನಿಗಳು, ಉಪದೇಶ ಮಾಡುವವರು, ಸಾಧಕರು ಅವರಿಂದ ಹಿತೋಪದೇಶವನ್ನು, ತತ್ವೋಪದೇಶವನ್ನು, ಜ್ಞಾನೋಪದೇಶವನ್ನು ಪಡೆದುಕೊಳ್ಳುವುದಕ್ಕೆ ಅಂತ ಸಮಯವನ್ನು ಮೀಸಲಾಗಿ ಇಟ್ಟರೆ ಕೇಳಿದ್ದು ಸಾರ್ಥಕ, ಕಪಿಲನ ಪೂರ್ಣವಾದ ಅನುಗ್ರಹವಾಗಿದೆ ಅಂತ ಅರ್ಥ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾತ್ ಆಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಆ ಸಜ್ಜನರ ಸಂಘದಿಂದ
ಕ್ರಮವಾಗಿ ಭಕ್ತಿ ನಮ್ಮಲ್ಲಿ ಬರುವುದಕ್ಕೆ ಸಾಧ್ಯ ಇದೆ. ಕಾರಣ ಭಗವಂತನ ಕಥೆಗಳನ್ನು ಅವರು ಹೇಳ್ತಾರೆ, ಸುಮ್ಮನೆ ಕೊಡೋದಿಲ್ಲ. ಭಗವಂತನ ಮಹಿಮೆಗಳನ್ನು ಹೇಳ್ತಾರೆ, ಅತ್ಯದ್ಭುತವಾದಂತಹ ವೀರ್ಯಗಳನ್ನು, ಪರಾಕ್ರಮಗಳನ್ನು ವಾಮನಾವತಾರದಲ್ಲಿ, ನರಸಿಂಹಾವತಾರದಲ್ಲಿ, ರಾಮಾವತಾರ, ಕೃಷ್ಣಾವತಾರಗಳಲ್ಲಿ ದೇವರು ತೋರಿಸಿದ ವೀರ್ಯಗಳನ್ನು, ಪರಾಕ್ರಮಗಳನ್ನು, ಅಮಾನುಷವಾದಂತಹ ಕಾರ್ಯಗಳನ್ನು ಮನಮುಟ್ಟುವಂತೆ ಅವರು ವಿವರಿಸಿ ನಮ್ಮ ಮನಸ್ಸಿನೊಳಗೆ ಅಚ್ಚಳಿಯದಂತೆ ಆ ಭಗವಂತನ ಮಹಿಮೆಯನ್ನು ಪ್ರತಿಬಿಂಬಿಸಿದರೆ ಆಗ ನಮಗೆ ಒಂದೊಂದು ಹೆಜ್ಜೆ ಪರಮಾತ್ಮನಲ್ಲಿ ಭಕ್ತಿ ಬೆಳೆಯುತ್ತಾ ಹೋಗುತ್ತೆ. ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತೆ. ದೇವರಿದ್ದಾನೆ, ದೇವರನ್ನು ನಂಬಿದರೆ ನಮಗೆ ಮಹಾಲಾಭ ಇದೆ ಎನ್ನುವ ಏನು ಒಂದು ಆಸ್ತಿಕ್ಯ ಬುದ್ಧಿ ಇದೆ, ಆ ಶ್ರದ್ಧೆ ಜೊತೆಗೆ ಭಕ್ತಿ, ಪ್ರೀತಿ, ಇವುಗಳೆರಡೂ ಭಗವಂತನಲ್ಲಿ ನಮಗೆ ಬೆಳೆಯುವುದಕ್ಕೆ ಸಾಧ್ಯ ಇದೆ. ಅದೇ ಮೋಕ್ಷ ಸಾಧನ ಭಕ್ತಿ. ಆ ಭಕ್ತಿಗೆ ಸಜ್ಜನರ ಸಂಘ ಸಾಧನ ಅಂದ ಮೇಲೆ ಸಜ್ಜನರ ಸಂಘವನ್ನು ಮಾಡಲೇಬೇಕು ಎಂಬುದಾಗಿ ಕಪಿಲನಾಮಕ ಪರಮಾತ್ಮ ಹೇಳ್ತಾನೆ. ಹರೌ ಗುರೌ ಮೈ ಭಕ್ತ್ಯಾನುವೃತ್ಯ ವಿತೃಷ್ಣಯ ದ್ವಂದ್ವ ತಿತಿಕ್ಷಯಾಚ. ದ್ವಂದ್ವದ ಸಹನೆಯನ್ನು ಮಾಡಬೇಕು, ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು ಇತ್ಯಾದಿ ಅನೇಕ ಮೆಟ್ಟಲುಗಳನ್ನು ಹೇಳ್ತಾನೆ. ಇವುಗಳೆಲ್ಲವನ್ನು ಒಂದೊಂದಾಗಿ ಸಾಧನೆ ಮಾಡ್ತಾ ಹೋದರೆ ಭಗವಂತನ ವಿಶೇಷವಾದಂತಹ ಅನುಗ್ರಹವಾಗುತ್ತೆ ಅಂತ. ಅದರ ಜೊತೆಗೆ ತನ್ನ ಮಹಿಮೆಯನ್ನು ಹೇಳ್ತಾನೆ. ಉಪನಿಷತ್ತಿನಲ್ಲಿ ಯಾವ ಮಹಿಮೆ ಬರ್ತದೆ, ಭೀಷಾಸ್ಮಾದ್ ವಾತಃಪವತೆ ಭೀಷೋದೇತಿ ಸೂರ್ಯ ಅಂತ. ಹಾಗೆ ಭಯಾತ್ತಪತಿ, ನನ್ನ ಭಯದಿಂದ ಸೂರ್ಯಮಂಡಲದಲ್ಲಿದ್ದು ಪ್ರಕಾಶವನ್ನು ಕೊಡ್ತಾನೆ. ಪಾಚಿನಿ ತಾಪಿನಿ ಚೈವ ಶೋಷಿಣೀ ಚ ಪ್ರಕಾಶಿನಿ ನೈವರಾಜನ್ ರವೇಶಕ್ತಿ ಶಕ್ತಿರ್ನಾರಾಯಣಸ್ಯ ಸಾ ಅಂತ. ತಾಪ ಕೊಡುವ ಶಕ್ತಿ, ಧಾನ್ಯಗಳನ್ನು ಪಕ್ವ ಮಾಡುವ ಶಕ್ತಿ, ನೀರನ್ನು ಒಣಗಿಸಿ ಎವಾಪರೇಟ್ ಮಾಡಿ ಮೇಘಗಳ ರೂಪದಲ್ಲಿ ನಿರ್ಮಾಣ ಮಾಡುವಂತಹ ಶಕ್ತಿ, ಮೇಘಗಳನ್ನು ನಿರ್ಮಾಣ ಮಾಡುವ ಶಕ್ತಿ, ಬೆಳಕು ಕೊಡುವಂತಹ ಶಕ್ತಿ, ಕತ್ತಲೆಯಿಂದ ಆದ ಎಲ್ಲ ವಿಧವಾದ ಅನಾಹುತಗಳನ್ನು, ಆಲಸ್ಯಗಳನ್ನು, ದೋಷಗಳನ್ನು, ನಿದ್ರೆಯನ್ನು ಪರಿಹರಿಸಿ ಉತ್ಸಾಹವನ್ನು ತುಂಬುವ ಶಕ್ತಿ, ಇನ್ನನೇಕ ಸೌರ ಶಕ್ತಿಗಳೇನಿವೆ ಅವುಗಳೆಲ್ಲವೂ ಕೇವಲ ಸ್ವತಂತ್ರನಾದ ಸೂರ್ಯನ ಶಕ್ತಿಯಲ್ಲ, ಶಕ್ತಿರ್ನಾರಾಯಣಸ್ಯ ಸ. ಅದು ನನ್ನ ಶಕ್ತಿ. ನನ್ನ ಆಜ್ಞೆಯಿಂದ ಸೂರ್ಯ ತಾಪವನ್ನು ಕೊಡ್ತಾನೆ, ಚಂದ್ರ ಬೆಳಕು ಕೊಡ್ತಾನೆ. ಇವನು ತಾಪ ಕೊಡುವುದು, ಅವನು ತಂಪು ಕೊಡುವುದು, ಎರಡೂ ನನ್ನ ಅಧೀನ. ಅಗ್ನಿ ತನ್ನ ಕಾರ್ಯವನ್ನು ಮಾಡ್ತಾನೆ, ಪರ್ಜನ್ಯ ವೃಷ್ಟಿಯನ್ನು ಮಾಡೋದು, ಗಾಳಿ ಬೀಸೋದು ಎಲ್ಲವೂ ನನ್ನ ಅನುಗ್ರಹದಿಂದ. ಅವರು ಮಾಡುವ ಕೆಲಸ ಒಂದು ವೇಳೆ ಮಾಡದಿದ್ದರೆ ನನ್ನ ಶಾಸನ ಇದೆ, ಭಯ ಇದೆ ಎಂಬುದಾಗಿ ಕಪಿಲನಾಮಕ ಪರಮಾತ್ಮ ತಿಳಿಸ್ತಾನೆ. ಮಕ್ಕಳಿಗೆಲ್ಲ ಪಾಠ ಇದ್ದಂತೆ ಹಿರಿಯರಿಗೆ ಪಾಠ ಏನು ಅಂದರೆ, ಸರ್ವರಿಗೂ ತಂದೆಯಾದ ಪರಮಾತ್ಮ ಎಂಥೆಂಥ ದೇವತೆಗಳಿಗೆ, ಸಾಮಾನ್ಯರಲ್ಲ, ಮಾನವರಲ್ಲ, ಅವರು ದೇವತೆಗಳು. ನಿನ್ನೆ ಕೇಳಿದ್ದೀರಿ, ಅಪರೋಕ್ಷ ಜ್ಞಾನಿಗಳು, ಅಚಿಂತ್ಯ ಶಕ್ತಿ ಸಂಪನ್ನರು. ಅಂತಹ ಮಹಾನುಭಾವರಿಗೂ ಕೂಡ ಅವರ ಕರ್ತವ್ಯ ಕರ್ಮವನ್ನು ಅವರು ಮಾಡದೇ ಇದ್ದರೆ ತನ್ನ ಭಯ ಇಟ್ಟಿದ್ದಾನೆ ದೇವರು. ಎಚ್ಚರಿಕೆ ಅಂತ ಹೇಳ್ತಾನೆ. ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನುವುದನ್ನು ಎಲ್ಲ ಪಾಲಕರು ಚೆನ್ನಾಗಿ ಗಮನಿಸಬೇಕು. ಪೋಷಣೆ ಮಾಡಬೇಕು, ಬೆಳೆಸಬೇಕು, ವಿದ್ಯೆಯನ್ನು ಕೊಡಬೇಕು, ಹೊಟ್ಟೆ ಬಟ್ಟೆ ಎಲ್ಲವನ್ನೂ ನೋಡಬೇಕು. ಅದರ ಜೊತೆಗೆ ಅವರ ಕರ್ತವ್ಯ ಕರ್ಮಗಳನ್ನು ಅವರು ಮಾಡದಿದ್ದರೆ ಭಯ ಇದೆ, ತಂದೆ ತಾಯಿಗಳಿಂದ ದಂಡ ಇದೆ, ಶಾಸನ ಇದೆ ಅಂತನ್ನುವ ಪ್ರಜ್ಞೆಯೂ ಭಯವೂ ಅವರಲ್ಲಿ ಜಾಗರೂಕವಾಗಿರಬೇಕು. ಅಂದರೆ ಮಾತ್ರ ಅವರು ಧರ್ಮ ಮಾರ್ಗದಲ್ಲಿ ಇರುವುದಕ್ಕೆ ಸಾಧ್ಯ ಇದೆ ಅಂತ ಜಗತ್ತಿಗೊಂದು ನೀತಿಯನ್ನು ಕಲಿಸ್ತಾನೆ. ತಾನು ತನ್ನ ಸರ್ವೋತ್ತಮತ್ವವನ್ನು ತೋರಿಸಿಕೊಡ್ತಾನೆ ಕಪಿಲನಾಮಕ ಪರಮಾತ್ಮ. ಸರ್ವ ದೇವತೆಗಳು ಕೂಡ ನನ್ನ ಅಧೀನರಾಗಿದ್ದಾರೆ ಎಂಬುದಾಗಿ ಭಗವಂತ ತಿಳಿಸಿಕೊಡ್ತಾನೆ. ಅಂತಹ ಪರಮಾತ್ಮನ ಮಹಿಮೆಯನ್ನು ನಾವು ಚಿಂತನೆ ಮಾಡುವುದರ ಜೊತೆಗೆ ಅವನ ರೂಪವನ್ನೂ ಚಿಂತನೆ ಮಾಡಬೇಕು. ಭಗವಂತನ ಧ್ಯಾನ, ಭಗವಂತನ ಚಿಂತನ ಅನೇಕ ರೀತಿಯಿಂದ ಉಂಟು. ಆ ಭಗವಂತನ ರೂಪವನ್ನು ಕಣ್ಣು ಮುಂದೆ ತಂದುಕೊಂಡು ಶಂಖ ಚಕ್ರ ಗದಾ ಪದ್ಮಧಾರಿಯಾದ ಆ ಪರಮಾತ್ಮನ ಒಂದು ಸುಂದರವಾದ ರೂಪವನ್ನು ಧ್ಯಾನ ಮಾಡುವುದು ಉಂಟು. ಜೊತೆಗೆ ಭಗವಂತನ ಗುಣಗಳು, ಸಮಸ್ತವಾದ ಜಗತ್ತಿನ ಸೃಷ್ಟಿಯನ್ನು ಮಾಡುವುದಕ್ಕೆ ಬೇಕಾದ
ಅನಂತ ಜ್ಞಾನ ಭಗವಂತನಿಗಿದೆ ಅಂತ ಆ ಜ್ಞಾನದ ಬಗ್ಗೆ ಚಿಂತನೆ ಮಾಡ್ತಾ ಹೋಗೋದು. ಸ್ವಮತಿ ಪ್ರಭವಂ ಜಗದಸ್ಯಯತಃ ಪರಬೋಧ ತನುಂಚ ತತಃ ಕಪತಿಂ. ಕಣ್ಣು ಮುಂದೆ ಒಂದು ಸಲ ವಿಶ್ವವನ್ನು, ನಮಗೆಷ್ಟು ಸಾಧ್ಯವೋ ಅಷ್ಟು ವಿಶ್ವವನ್ನು ಕಣ್ಣು ಮುಂದೆ ತಂದುಕೊಂಡು ಬರಬೇಕು. ಇಡೀ ವಿಶ್ವ ನಮ್ಮ ಕಣ್ಣು ಮುಂದೆ ಹೇಗೆ ಬರುತ್ತೆ? ಆದರೆ ನಾವು ನೋಡಿದಂತಹ ನದಿ, ಸಮುದ್ರ, ಪರ್ವತಗಳು, ದೊಡ್ಡದಾದಂತಹ ಭೂಮಿ, ವಿಶ್ವ, ಪ್ರಪಂಚ, ಜಗತ್ತಿನೊಳಗಿರುವ ಅನಂತ ಜೀವರಾಶಿಗಳು, ಆಕಾಶ, ಖಗೋಳ, ಭೂಗೋಳಗಳು ಎಲ್ಲವನ್ನೂ ಒಂದೊಮ್ಮೆ ಕಣ್ಣು ಮುಂದೆ ತಂದುಕೊಂಡು ಇಂತಹ ಅದ್ಭುತವಾದ ವಿಶ್ವದ ನಿರ್ಮಾಣಕ್ಕೆ ಬೇಕಾದ, ಅನಂತಾನಂತ ಜೀವರಾಶಿಗಳ ನೇಮನಕ್ಕೆ ಬೇಕಾದ ಅನಂತ ಜ್ಞಾನ, ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ದಯೆ, ಕಾರುಣ್ಯ ಇಲ್ಲದೇ ಇದ್ದರೆ ಮಾಡಲಿಕ್ಕಾಗತ್ತ ಇಷ್ಟೆಲ್ಲ? ಯತ್ರ ತ್ರಿಸರ್ಗೋ ಮೃಷ, ಸ್ವಾರ್ಥ ಏನೂ ಇಲ್ಲದೆ ಇಷ್ಟೆಲ್ಲ ಮಾಡಬೇಕು ಅಂದರೆ ಇರಬೇಕಾದ ಕಾರುಣ್ಯ. ಹೀಗೆ ಒಂದೊಂದೇ ಗುಣಗಳನ್ನು ಚಿಂತನೆ ಮಾಡಬೇಕು. ನಾವು ಕಾಣುವ ರೂಪದಲ್ಲಿ ಆ ಎಲ್ಲ ಗುಣಗಳು ತುಂಬಿವೆ ಅಂತ ಚಿಂತನೆ ಮಾಡಬೇಕು. ನನ್ನ ಹೃದಯದಲ್ಲಿದ್ದ ದೇವರು ನನ್ನ ಹೃದಯದೊಳಗೆ ಮಾತ್ರ ಇಲ್ಲ, ವಿಶ್ವವ್ಯಾಪಿಯಾಗಿದ್ದಾನೆ ಅಂತ ಚಿಂತನೆ ಮಾಡಬೇಕು. ವಿಶ್ವವ್ಯಾಪಿಯಾದ ಪರಮಾತ್ಮನೇ ನನ್ನ ಹೃದಯದಲ್ಲಿದ್ದಾನೆ, ಹೃದಯದಲ್ಲಿದ್ದವನೇ ಇಡೀ ವಿಶ್ವವನ್ನು ವ್ಯಾಪಿಸಿದ್ದಾನೆ ಅಂತ. ಅಣೋರಣೀಯಾನ್ ಮಹತೋ ಮಹೀಯಾನ್. ಅವನ ಅವತಾರದ ಹಾಗೂ ಮೂಲ ರೂಪದ ಅನೇಕ ಕ್ರಿಯೆಗಳನ್ನು, ಲೀಲೆಗಳನ್ನು ಚಿಂತನೆ ಮಾಡಬೇಕು. ರಾಮಾವತಾರದ, ಕೃಷ್ಣಾವತಾರದ ಕಥೆಗಳನ್ನೆಲ್ಲ ನೀವು ಕೇಳಿರ್ತೀರಿ. ಮತ್ಸ್ಯಕೂರ್ಮಾದಿ ಅವತಾರಗಳ ಲೀಲೆಗಳನ್ನು, ಆ ಒಂದೊಂದು ಪರಮಾತ್ಮನ ಕ್ರಿಯೆಗಳು, ಲೀಲೆಗಳನ್ನು, ಇಂತಹ ಅನೇಕ ಅದ್ಭುತ ಮಹಿಮೆಗಳನ್ನು ತೋರಿಸಿದ, ಉಪಕಾರ ಮಾಡಿದ ಪರಮಾತ್ಮ ಅಂತ ಅವನ ಕ್ರಿಯೆಗಳು, ಗುಣಗಳು ಹಾಗೂ ರೂಪ ಇವುಗಳ ಚಿಂತನವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ರೂಪದ ಧ್ಯಾನವನ್ನು ಹೇಳ್ತಾನೆ. ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ ಉತ್ತುಂಗರಕ್ತವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ. ಹೃದಯದಲ್ಲಿರುವಂತಹ ಅಂಧಕಾರ, ಅಜ್ಞಾನ ಅಂಧಕಾರವನ್ನು ಕಳೆಯುವ ದಿವ್ಯವಾದ ಪ್ರಕಾಶ ಆ ಪರಮಾತ್ಮನ ಉಗುರುಗಳಿಗಿದೆ. ಒಬ್ಬ ಸಾಮಾನ್ಯ ಭಕ್ತ ಭಗವಂತನ ಉಗುರುಗಳನ್ನು ಹೀಗೆ ಚಿಂತನೆ ಮಾಡಬೇಕು ಅಂತ ಕಪಿಲನಾಮಕ ಪರಮಾತ್ಮ ಹೇಳ್ತಾನೆ. ನಖಚಕ್ರಮಾಲ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ. ತನ್ನ ಉಗುರುಗಳು, ಆ ಒಂದೊಂದು ಉಗುರುಗಳು ಕೂಡ ದಿವ್ಯವಾದ ಪ್ರಕಾಶವನ್ನು ಕೊಡುವ ಉಗುರುಗಳು. ಅಂತಹ ದಿವ್ಯವಾದ ಪಾದಗಳಿಂದ ಸಹಿತನಾಗಿ ಪರಮಾತ್ಮ ನನ್ನ ಹೃದಯದಲ್ಲಿದ್ದಾನೆ ಅಂತ ಚಿಂತನೆ ಮಾಡಿದರೆ ಆ ಪರಮಾತ್ಮನ ಪಾದದ ಉಗುರಿನ ಬೆಳಕಿನಿಂದ ಹೃದಯದೊಳಗಿರುವ ಕತ್ತಲ ಎಲ್ಲ ದೂರ ಹೋಗಿದೆ ಅಂತ ಹಾಗೆ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮಂತಹ ಸಾಮಾನ್ಯರಿಗೆ ಹೀಗೆ ಚಿಂತನೆ ಮಾಡಿರಿ ಅಂತ ಕಲಿಸಿಕೊಟ್ರೆ ಜೀವೋತ್ತಮರಾದ ಶ್ರೀಮದಾಚಾರ್ಯರು, ವಾಯುದೇವರು ಅದೆಷ್ಟು ದಿವ್ಯವಾದ ಪ್ರಕಾಶವನ್ನು ಆ ಉಗುರಿನಲ್ಲಿ ಚಿಂತನೆ ಮಾಡಿರಬಹುದು ಅಂತ ನೋಡಿಕೊಳ್ಳಿ. ಯಂ ಯಥಾ ಉಪಾಸತೆ ತದೇವ ಭವತಿ ಅಂತ. ಆ ದೇವರ ಉಗುರುಗಳಲ್ಲಿ ಅಂತಹ ದಿವ್ಯವಾದ, ಭವ್ಯವಾದ, ವಿಶ್ವವ್ಯಾಪಿಯಾದ ಪ್ರಕಾಶವನ್ನು ಚಿಂತನೆ ಮಾಡಿದ್ದಕ್ಕೆ ಶ್ರೀಮದಾಚಾರ್ಯರ ಉಗುರುಗಳಿಗೂ ಅಂತಹ ಪ್ರಕಾಶ ಇತ್ತು. ಒಂದು ಸಂದರ್ಭ ಶ್ರೀಮದಾಚಾರ್ಯರು ಪಾಠವನ್ನು ಹೇಳ್ತಾ ಇದ್ದಾರೆ ಶಿಷ್ಯರಿಗೆ. ಪಾಠ ಹೇಳುವ ಸಂದರ್ಭದಲ್ಲಿ ಬೆಳಕು ಹೋಯಿತು. ಹಳೆ ಕಾಲದಲ್ಲಿ ವಿದ್ಯುತ್ ದೀಪ ಅಲ್ಲ, ಸಾಮಾನ್ಯವಾದ ಎಣ್ಣೆ ತುಪ್ಪದ ದೀಪಗಳಲ್ಲಿ ಪಾಠ ಹೇಳಬೇಕು. ದೀಪ ಶಾಂತವಾಗಿದೆ. ದೀಪ ಶಾಂತವಾದರೆ ಅದು ವಾಯುದೇವರ ಮಹಿಮೆ ತೋರಿಸಲಿಕ್ಕೆ ಶಾಂತವಾಯಿತೋ ಏನೋ. ಅಂಗುಷ್ಠ ಸ್ಫುಟ ನಖರ ಅಂತ ರೋಚಿಷೈವ. ತಮ್ಮ ಅಂಗುಷ್ಠದ ಉಗುರಿನ ಬೆಳಕಿನಲ್ಲಿ ಪಾಠವನ್ನು ಹೇಳಿದ್ದಾರೆ ಶ್ರೀಮದಾಚಾರ್ಯರು ಎಂಬುದಾಗಿ ಸುಮಧ್ವ ವಿಷಯದಲ್ಲಿ ವರ್ಣನೆ ಕೇಳುತ್ತೇವೆ. ಯಾಕೆ ಆ ಮಹಿಮೆ ಬಂತು, ಹೇಗೆ ಬಂತು? ನಖಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ. ತನ್ನ ಉಗುರಿನ ಪ್ರಕಾಶದಿಂದ ಇಡೀ ಜಗತ್ತನ್ನು ಬೆಳಗುವ ಪರಮಾತ್ಮನ ಆ ದಿವ್ಯ ಮಹಿಮೆಯ ಅನುಸಂಧಾನವನ್ನು ಮಾಡಿದ್ದಕ್ಕೆ ವಾಯುದೇವರಿಗೂ ಆ ಮಹಿಮೆ ಇದೆ. ಅಂತಹ ಆ ಪರಮಾತ್ಮನ ಉಗುರುಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾನೆ. ಆ ಪರಮಾತ್ಮನ ಪಾದದಲ್ಲಿ ಎಲ್ಲ ವಜ್ರ, ಅಂಕುಶ, ಧ್ವಜ ಎಲ್ಲ ಚಿಹ್ನೆಗಳಿವೆ ಅಂತ. ಏನು ನಮ್ಮ ಸಾಧನೆಗೆ ವಿಘ್ನವನ್ನು ತಂದು ಕೊಡುವಂತಹ ಆಸುರಿ ಶಕ್ತಿ ಇದೆ, ಅದೆಲ್ಲವನ್ನು ನಾಶ ಮಾಡುವುದಕ್ಕೆ ಪರಮಾತ್ಮ ವಜ್ರಧಾರಿಯಾಗಿ, ದೇವರ ಪಾದವನ್ನು ನಾವು ಗಟ್ಟಿಯಾಗಿ ಹಿಡಿದರೆ ತನ್ನ ಪಾದದಲ್ಲಿರುವ ವಜ್ರದಿಂದ ಆ ಎಲ್ಲ ದುಷ್ಟ ಅಸುರರನ್ನು, ಆಸುರಿ ಶಕ್ತಿಗಳನ್ನು ದೇವರು ನಾಶ ಮಾಡುತ್ತಾನೆ ಎನ್ನುವುದರ ಸಂಕೇತ ಅದು ವಜ್ರ.
ದೇವರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದಾಗ ನಮ್ಮಿಂದ ಸತ್ಕರ್ಮಗಳನ್ನು ಮಾಡಿಸಿ ಆ ಉತ್ತಮವಾದ ಧರ್ಮದ ಶುಭ ಕರ್ಮಗಳ ಕೀರ್ತಿಯ ಧ್ವಜ ಎಲ್ಲ ಕಡೆಗೆ ಹಾರುವಂತೆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ. ಇವತ್ತು ನಮ್ಮ ವೈಯಕ್ತಿಕವಾದ ಕರ್ಮಗಳ ಧರ್ಮದ ಕೀರ್ತಿ ಧ್ವಜ ಹಾರುವುದಕ್ಕಿಂತ ಆ ಭಗವಂತನ ಸರ್ವೋತ್ತಮತ್ವದ ವಿಷ್ಣು ಸರ್ವೋತ್ತಮತ್ವದ ಸನಾತನ ಧರ್ಮದ ಧ್ವಜ ಎಲ್ಲ ಕಡೆಗೆ ಹಾರಬೇಕು ಅಂದರೆ ನಾವು ಆ ಭಗವಂತನ ಪಾದವನ್ನು ಗಟ್ಟಿಯಾಗಿ ಹಿಡಿದರೆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಎಲ್ಲ ದುಷ್ಟಶಕ್ತಿಗಳನ್ನು ವಜ್ರದಿಂದ ದಮನ ಮಾಡಿ ಸನಾತನ ಧರ್ಮದ ಧ್ವಜ ಎಲ್ಲ ಕಡೆಗೆ ಹಾರುವಂತೆ ಮಾಡು ಅಂತ ನಾವು ಕೇಳಬೇಕಾಗಿದ್ದರೆ ಆ ಭಗವಂತನಿಗೆ ಕೇಳಬೇಕು. ಆ ಭಗವಂತನ ನಾಮ ಸಂಕೀರ್ತನವನ್ನೇ ಮಾಡಬೇಕು ಅನ್ನುವುದಕ್ಕಾಗೇ ರಾಮನಾಮ ಸಂಕೀರ್ತನ. ಆ ಪಾದಗಳನ್ನು ಗಟ್ಟಿಯಾಗಿ ನಂಬಿದರೆ ಧ್ವಜ ಹಾರಿಸುವಂತೆ ದೇವರು ಮಾಡ್ತಾನೆ. ಆ ಕಾಲ ಹತ್ತಿರ ಬಂದಿದೆ ಅಂತ ನಾವು ತಿಳಿಯಬೇಕು. ಧ್ವಜ ವಜ್ರಾಂಕುಶ ಪದ್ಮ ಚಿಹ್ನವತು. ಏನು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಂಬ ದೋಷಗಳು ಮದ್ದಾನೆಗಳಂತೆ ನಮ್ಮನ್ನೇ ತುಳಿದು ಹಾಕುವುದಕ್ಕೆ ನಮ್ಮೊಳಗೇ ಜಾಗ ಮಾಡಿಕೊಂಡು ಕುಳಿತಿವೆ, ಅವುಗಳಿಗೆ ಅಂಕುಶದಂತೆ ಪರಮಾತ್ಮನ ಪಾದಗಳಿವೆ ಅಂತ. ಹಾಗಾಗಿ ಪರಮಾತ್ಮನ ಪಾದದಲ್ಲಿ ಅಂಕುಶದ ಚಿಹ್ನವನ್ನು ನಾವು ಚಿಂತನೆ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಇನ್ನೇನು ಬೇಕೋ ಅಭೀಷ್ಟವಾದ ಶುಭವಾದ ಮಂಗಲವಾದ ಎಲ್ಲ ಸಂಪತ್ತು ಎಲ್ಲ ಐಶ್ವರ್ಯ ಎಲ್ಲವನ್ನೂ ಕೊಡುವಂತಹ ಅದಕ್ಕೆ ಪ್ರತೀಕವಾದಂತಹ ಪದ್ಮ. ಆ ಪದ್ಮ ಇದು ಐಶ್ವರ್ಯದ ಸಂಪತ್ತಿನ ಸಂಕೇತ. ಅಂತಹ ಸಕಲ ಶುಭ ಸಂಪತ್ತುಗಳನ್ನು ನೀಡುವುದಕ್ಕೂ ಪರಮಾತ್ಮನ ದುಷ್ಟಶಕ್ತಿಗಳ ದಮನ ಒಂದೇ ಅಲ್ಲ, ಶುಭವಾದದ್ದನ್ನೆಲ್ಲ ಕೊಡುವುದಕ್ಕೂ ಪರಮಾತ್ಮ ಸಮರ್ಥನಾಗಿದ್ದಾನೆ ಅಂತ ಈ ಎಲ್ಲ ರೀತಿಯಲ್ಲಿ ಆ ಭಗವಂತನ ಪಾದಗಳಲ್ಲಿ ಚಿಹ್ನವನ್ನು ನಾವು ಚಿಂತನೆ ಮಾಡಬೇಕು ಅಂತ. ಇವತ್ತು ಭಾಗೀರಥಿ ಜಯಂತಿ. ಭಾಗೀರಥಿ ಭೂಮಿಗೆ ಇಳಿದು ಬಂದದ್ದು ಪರಮಾನುಗ್ರಹವನ್ನು ಮಾಡಿ. ಆ ಭಗೀರಥನ ತಪಸ್ಸಿಗೆ ಭಾಗೀರಥಿ ನಮಗೆಲ್ಲ ಒದಗಿ ಬಂದದ್ದು. ಆ ಭಾಗೀರಥಿಯ ಪರಮಾನುಗ್ರಹ, ಭಾಗೀರಥಿ ಜನಕನಾದ ಭಾಗೀರಥಿ ಪಿತನ ಪರಮಾತ್ಮನ ಪರಮಾನುಗ್ರಹ ಸರಿಯಾಗಿ ಭಾಗೀರಥಿ ಜಯಂತಿ ಭಾಗೀರಥಿಯ ಸ್ಮರಣೆ ಮಾಡುವ ಯೋಗ ನಮಗೆ ಒದಗಿ ಬಂದಿದೆ. ಯಚ್ಚೌಚ ನಿಸ್ಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿ ಅಧಿಧೃತೇನ ಶಿವ ಶಿವೋಭೂತ್ ಧ್ಯಾತುರ್ಮನಶ್ಯಮಲಶೈಲ ನಿಸೃಷ್ಟವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಆ ಪರಮಾತ್ಮನ ಪಾದವನ್ನು ಚಿಂತನೆ ಮಾಡುವಾಗ ಪಾದದ ಲಕ್ಷಣಗಳ ಚಿಂತನೆ ಮಾಡುವಂತೆ ಆ ಪಾದದ ಕಾರ್ಯವನ್ನು, ಪಾದಗಳಿಂದ ಏನು ಮಾಡಿದ ದೇವರು ಅನ್ನುವುದನ್ನು ಚಿಂತನೆ ಮಾಡಬೇಕು ಅಂತ. ಮುಂದೆ ಬರ್ತದೆ ಪಂಚಮಸ್ಕಂಧದಲ್ಲಿ. ಪರಮಾತ್ಮ ತನ್ನ ಎಡಗಾಲಿನ ಹೆಬ್ಬೆರಳಿನ ಉಗುರಿನಿಂದ ಬ್ರಹ್ಮಾಂಡದ ಕಟಾಹವನ್ನು ಭೇದನ ಮಾಡಿ, ನಾವಿರೋದೀಗ ಶ್ವೇತವರಾಹ ಕಲ್ಪ. ಶ್ವೇತವರಾಹ ಕಲ್ಪದಲ್ಲಿ ಎಡಗಾಲು, ಇನ್ನುಳಿದ ಕಲ್ಪಗಳಲ್ಲಿ ಬಲಗಾಲು. ಎರಡೂ ರೀತಿಯಾಗಿ ಪರಮಾತ್ಮ ತ್ರಿವಿಕ್ರಮಾವತಾರದಲ್ಲಿ ಒಂದೊಂದು ಕಲ್ಪದಲ್ಲಿ ಒಂದೊಂದು ಕಾಲೆತ್ತಿದ್ದಾನೆ. ಒಂದು ಕಾಲಿಗೆ ಶಕ್ತಿ ಬಹಳ ಇರಬೇಕು, ಇನ್ನೊಂದು ಕಾಲಿಗೆ ಅಷ್ಟು ಶಕ್ತಿ ಇರಲಿಕ್ಕಿಲ್ಲ ಅಂತ ನಾವು ತಿಳ್ಕೋಬಾರದು ಅಂತ. ಒಂದೊಂದು ಕಲ್ಪದಲ್ಲಿ ಒಂದೊಂದು ಕಾಲು, ಬಲಗಾಲಿಗೂ ಅದೇ ಶಕ್ತಿ, ಎಡಗಾಲಿಗೂ ಅದೇ ಶಕ್ತಿ. ಹಾಗಾಗಿ ಆ ಭಗವಂತ ನಾವೆಲ್ಲ ಒಂದರ್ಥದೊಳಗೆ ಬಹಳ ದೊಡ್ಡ ಭಾಗ್ಯವಂತರು ಅಂತ ತಿಳ್ಕೋಬೇಕು, ಬೇರೆಯವರಲ್ಲ ಅಂತಲ್ಲ. ಯಾಕೆ ಅಂದರೆ ಪರಮಾತ್ಮನ ಎರಡು ಕಾಲುಗಳಲ್ಲಿ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳುವಂತೆ ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನಮುಚ್ಯತೆ ಮುಕ್ತಿದಾನೇನ ತದ್ದಾನಾತ್ ಸುವರಸ್ಯ ಪದದ್ವಯಂ ಅಂತ. ಪರಮಾತ್ಮನ ಬಲಗಾಲು ಇದು ಸು, ಆನಂದವನ್ನು ಕೊಡುವಂಥದ್ದು. ಎಡಗಾಲು ಇದು ವಹ, ವಹ ಅಂದರೆ ಜ್ಞಾನವನ್ನು ಕೊಡುವಂಥದ್ದು. ಬಲಗಾಲು ಆನಂದ, ಎಡಗಾಲು ಜ್ಞಾನವನ್ನು ಕೊಡುತ್ತದೆ. ಮುಂದೆ ಮೋಕ್ಷದ ಆನಂದ ನಮಗೆ ಸಿಗೋದಿದ್ದೇ ಇದೆ, ಇಲ್ಲ ಅಂತಲ್ಲ. ಆದರೆ ಮೋಕ್ಷದ ಆನಂದ ಸಿಗಬೇಕಾದರೆ ಮೊದಲು ಬೇಕಾದದ್ದು ಜ್ಞಾನ. ಆ ಜ್ಞಾನವನ್ನು ಕೊಡುವ ಕಾಲು ಅದು ಎಡಗಾಲು. ಈ ಶ್ವೇತವರಾಹ ಕಲ್ಪದಲ್ಲಿ ತ್ರಿವಿಕ್ರಮದೇವರು ಎತ್ತಿದ್ದು ಎಡಗಾಲನ್ನು ಎತ್ತಿ ಎಡಗಾಲಿನ ಹೆಬ್ಬೆರಳಿನ ಉಗುರಿನ ತುದಿಯನ್ನು ತಾಕಿಸಿ 100 ಕೋಟಿ ಯೋಜನದ ಸಾಲಿಡ್ ಆದಂತಹ ಪೃಥ್ವಿಯ ಆವರಣವನ್ನು ಭೇದನ ಮಾಡಿ ಅದರ ಹೊರಗಿರುವಂತಹ ನೀರು. ಬ್ರಹ್ಮಾಂಡ 50 ಕೋಟಿ ಯೋಜನ ಇದ್ದರೆ 100 ಕೋಟಿ ಯೋಜನ ಹೊರಗೆ ಪೃಥ್ವಿಯ ಸಾಲಿಡ್ ಆದ ಆವರಣ ಇದೆ. ಅದರ ಹೊರಗೆ 1000 ಕೋಟಿ ಯೋಜನದ ನೀರಿದೆ.
ಈ 100 ಕೋಟಿ ಯೋಜನದ ದೊಡ್ಡದಾದ ಕೋಟೆಯನ್ನು ಒಡೆದರೆ ಹೊರಗಿರುವಂತಹ ನೀರು ಒಳಗೆ ಹರಿದು ಬಂದದ್ದು, ಅದು ಗಂಗೆ. ಹಾಗಾಗಿ ಪರಮಾತ್ಮ ತನ್ನ ಎಡಗಾಲಿನಿಂದ ಈ ಗಂಗೆಯನ್ನು ಹರಿಸಿದ್ದಾನೆ ಅಂದರೆ ಇದು ಜ್ಞಾನಗಂಗೆ. ಯಾಕೆ ಅಂದರೆ ವರಿತಿ ಜ್ಞಾನ ಮುಚ್ಚತೆ. ಹೀಗಾಗಿ ಈ ವರಾಹಕಲ್ಪದೊಳಗಿದ್ದ ನಮಗೆಲ್ಲ ಜ್ಞಾನಗಂಗೆ ಹರಿದು ಬಂದಿದೆ. ಜ್ಞಾನಪಾದದ ಮೇಲೆ ಹರಿದು ಬಂದ ಗಂಗೆ ನಮಗೆಲ್ಲ ಸಿಕ್ಕಿದೆ ಅಂತ ಚಿಂತನೆ ಮಾಡುವುದು. ಇದರರ್ಥ ಬಲಗಾಲಿಗೂ ಎಡಗಾಲಿಗೆ ಯಾವ ವ್ಯತ್ಯಾಸವೂ ಇಲ್ಲ, ನೇಹನಾನಾಸ್ತಿ ಕಿಂಚನ. ಅಂತಹ ಅದ್ಭುತವಾದ ಆ ಪರಮಾತ್ಮನ ಶಕ್ತಿ, ಆ ಪರಮಾತ್ಮನ ಮಹಿಮೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ವಾದರಾಜ ಶ್ರೀಪಾದಂಗಳವರಂತಾರೆ, ಕೃಷ್ಣ ಪರಮಾತ್ಮನ ವರ್ಣನೆಯನ್ನು ಮಾಡುವಾಗ ಮಥುರೆಯಲ್ಲಿ ಕೃಷ್ಣ ಪರಮಾತ್ಮ ಪ್ರವೇಶ ಮಾಡಿದಾಗ ಅವನು ತನ್ನ ಉಗುರು ಕೂದಲು ಎಲ್ಲ ಕತ್ತರಿಸಿಕೊಂಡು ಒಳ್ಳೆ ಟ್ರಿಮ್ ಆಗಿ ತಯಾರಾಗಿ ಯಾರವನು ಕಂಸನ ಸಭೆಗೆ ಪ್ರವೇಶ ಮಾಡಿದ ಅಂತ ಹೇಳ್ತಾ ಇರುವಾಗ, ಏನದು ಕೃಷ್ಣನ ಉಗುರು ಕತ್ತಿಸೋದು ಅಂದರೆ ಏನು ಅರ್ಥ ಅಂತ ಕೇಳ್ತಾರೆ ವಾದರಾಜರು. ಯಾರವರು ಕತ್ತಿಸೋರು? ಯಾವ ಉಗುರಿನಿಂದ 100 ಕೋಟಿ ಯೋಜನದ ಬ್ರಹ್ಮಾಂಡದ ಕರ್ಪರ ಒಡೆದು ಹೋಯಿತೋ ಅಂತಹ ಗಟ್ಟಿಯಾದಂತಹ ಅತ್ಯದ್ಭುತವಾದ ಅಚ್ಛೇದ್ಯವಾದ ಅಭೇದ್ಯವಾದ ಆ ಉಗುರನ್ನು ಯಾವ ನೇಲ್ ಕಟ್ಟರಿಂದ ಕಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಹಾಗಾದರೆ? ಅದೆಲ್ಲ ಕೇವಲ ನಾಟಕ. ತನ್ನ ಒಂದು ಆಮೆ ತನ್ನ ಕೈಕಾಲಗಳನ್ನು ಬೇಕಂದಾಗ ಹೊರಗೆ ಬಿಡುತ್ತದೆ, ಸಾಕು ಅನಿಸಿದಾಗ ಒಳಗೆ ತಗೊಳ್ಳುತ್ತೆ. ನೋಡಿರ್ತೀರಿ ನೀವು ಆಮೆಗಳನ್ನು, ಇಲ್ಲಾಂದರೆ ನೋಡ್ಬೋದು, ಇಲ್ಲಿವೇ ಬೇಕಾದಷ್ಟು, ಮೇಲಿನಿಂದ ಒಳಗಿಳಿದು ನೋಡಬೇಡಿ. ಹಾಗೆ ಪರಮಾತ್ಮ ತನ್ನ ಉಗುರನ್ನು ಬೇಕು ಅಂದಾಗ ಹೊರಗೆ ಬಿಡ್ತಾನೆ, ಇಲ್ಲ ಅಂದರೆ ಒಳಗೆ ತಗೊಳ್ತಾನಷ್ಟೇ. ಒಳಗೆ ತೆಗೆದುಕೊಂಡಾಗ ಕೃತ್ರಿಮವಾದ ಪ್ರಾಕೃತವಾದ ಉಗುರುಗಳನ್ನು ತತ್ಕಾಲದಲ್ಲಿ ಅಲ್ಲಿಯೇ ಸೃಷ್ಟಿ ಮಾಡಿ ಕೆಳಗೆ ಬಿದ್ದಂತೆ ತೋರಿಸ್ತಾನೆ. ಕೃಷ್ಣನ ಉಗುರು ಬೀಳೋದೇ ಅಲ್ಲ, ಕತ್ತರಿಸಲಿಕ್ಕೆ ಬರೋದು ಅಲ್ಲ, ಅದು ಅಚ್ಛೇದ್ಯ ಅಭೇದ್ಯ ಅಂತ ವಾದರಾಜ ಶ್ರೀಪಾದಂಗಳವರು ಹೇಳ್ತಾರೆ. ಅಂತಹ ಅದ್ಭುತವಾದ ಉಗುರದು. ಆ ಉಗುರಿನಿಂದ ಪರಮಾತ್ಮ ಆ ಗಂಗೆಯನ್ನು ಹರಿಸಿದ. ಯಚ್ಚೌಚ ನಿಸ್ಸೃತ ಸರಿತ್ ಪ್ರವರೋಧಕೇನ. ಅಂತಹ ಶ್ರೇಷ್ಠವಾದ ಆ ಜಲವನ್ನೇ ತೆಗೆದುಕೊಂಡು ಬ್ರಹ್ಮದೇವರು ಪರಮಾತ್ಮನ ಪಾದಪೂಜೆಯನ್ನು ಮಾಡ್ತಾರೆ. ಅಂದರೆ ಇದರಿಂದ ಜೀವರ ಅಸ್ವಾತಂತ್ರ್ಯವನ್ನು ತೋರಿಸಿಕೊಡ್ತಾನೆ. ಜೀವೋತ್ತಮರಾದ ಬ್ರಹ್ಮದೇವರಿಗೆ ದೇವರ ಪಾದಪೂಜೆ ಮಾಡೋದಕ್ಕೆ ನೀರನ್ನು ದೇವರೇ ಕೊಟ್ಟ. ಇನ್ನು ಬೇರೆದೆಲ್ಲ ಏನಾಗ್ತದೆ ಅಂತ ಅರ್ಥ ಮಾಡಿಕೊಳ್ಳಿ. ಒಂದು ದೇವರ ಪಾದದ ಪೂಜೆಗೆ ಬೇಕಾದ ನೀರನ್ನು ತಾವು ಹುಟ್ಟಿಸಿಕೊಂಡು ಮಾಡಿದ್ದಲ್ಲ ಬ್ರಹ್ಮದೇವರು, ದೇವರೇ ಕೊಟ್ಟ ನೀರಿನಿಂದ ದೇವರ ಪಾದ ಪೂಜೆಯನ್ನು ಮಾಡ್ತಾರೆ. ಜೀವೋತ್ತಮರೇ ಹೀಗೆ ಅಸ್ವತಂತ್ರರಾದ ಮೇಲೆ ನಮ್ಮಂಥವರ ಬಾಡೇನು? ಅಂದರೆ ಇದು ಕೇವಲ ನೀರಲ್ಲ, ನೀರಿರಲಿ, ಹಾಲಿರಲಿ, ಮೊಸರಿರಲಿ, ತುಪ್ಪ ಇರಲಿ, ಜೇನುತುಪ್ಪ ಇರಲಿ, ಹಣ್ಣಿರಲಿ, ತುಳಸಿ ಇರಲಿ, ಪುಷ್ಪ ಇರಲಿ, ಯಾವುದೇ ಇದ್ದರೂ ಕೂಡ ದೇವರೇ ಕೊಟ್ಟದ್ದನ್ನು ತೆಗೆದುಕೊಂಡು ನಾವು ದೇವರ ಪೂಜೆಯನ್ನು ಮಾಡ್ತೇವೆ. ನಾವು ಸ್ವತಂತ್ರರಲ್ಲ ಅನ್ನುವ ಸಂದೇಶವನ್ನು ಈ ಮೂಲಕವಾಗಿ ದೇವರು ಕೊಡ್ತಾ ಇದ್ದಾನೆ. ಇವತ್ತು ಕಪಿಲನಾಮಕ ಪರಮಾತ್ಮನ ಉಪದೇಶವನ್ನು ಕೇಳ್ತಾ ಇದ್ದೇವೆ. ಆ ಕಪಿಲನೇ ತುಳಸಿಯಲ್ಲಿ ಅಂತರ್ಯಾಮಿಯಾದವನು ಎಂಬುದಾಗಿ ವರ್ಣನೆ ಮಾಡ್ತಾರೆ ಪೂಜಾ ಪದ್ಧತಿಯಲ್ಲಿ. ನಾವೇನು ತುಳಸಿಯನ್ನು ಏರಿಸ್ತೇವೆ, ಆ ತುಳಸಿಯಲ್ಲಿ ಅಂತರ್ಯಾಮಿಯಾದ ಭಗವದ್ ರೂಪ ಅಂದರೆ ಅದು ಕಪಿಲನಾಮಕ ಪರಮಾತ್ಮನ ಭಗವದ್ ರೂಪ. ಅದೆಷ್ಟು ಸಾಂಕೇತಿಕವಾಗಿದೆ ಅಂದರೆ, ಈಗ ನೀವೆಲ್ಲ ದಾನ ಮಾಡ್ತೀರ, ಅಪೂಪ ದಾನವನ್ನು ಮಾಡ್ತೀರಿ. ದಾನ ಮಾಡಬೇಕಾದ್ರೆ ಮೇಲೊಂದು ತುಳಸಿ ದಳ ಇಟ್ಟು ದಾನ ಮಾಡೋದು. ಯಾವುದೇ ಒಂದು ದಾನ ಮಾಡಬೇಕಾದರೆ, ದೇವರಿಗೆ ಸಮರ್ಪಣೆ ಮಾಡಬೇಕಾದರೆ ಒಂದು ತುಳಸಿ ದಳ ಇಟ್ಟು ದೇವರಿಗೆ ಕೃಷ್ಣಾರ್ಪಣೆ ಹೇಳಿ ಆಮೇಲೆ ಅದನ್ನು ದಾನ ಮಾಡು. ದೇವರಿಗೆ ಅರ್ಪಣೆ ಮಾಡಬೇಕಾದರೂ ಸರಿ, ಬ್ರಾಹ್ಮಣರಿಗೂ ಸರಿ, ಮುಖ್ಯವಾಗಿ ದೇವರಿಗೆ. ಹಾಗಾದರೆ ದೇವರಿಗೆ ಯಾವುದೇ ಹಣ್ಣು ಹಂಪಲು ಅನ್ನ ನೈವೇದ್ಯ ನೀರು ಸಮರ್ಪಣೆ ಮಾಡಬೇಕಾದರೆ ತುಳಸಿ ಇಟ್ಟೇ ಮಾಡೋದು. ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿತಾ ವಲ್ಲನೋ. ಹಾಗೆ ಹಣ್ಣು ಹಂಪಲು ಸಮರ್ಪಣೆ ಮಾಡಿದರೆ, ಅನ್ನ ಭಕ್ಷ್ಯ ದೇವರಿಗೆ ಸಮರ್ಪಣೆ ಮಾಡಿದರೆ ಮೇಲೆ ತುಳಸಿ ದಳ ಹಾಕಿ ನೈವೇದ್ಯ ಮಾಡೋದಾದರೆ, ನಮ್ಮ ಕರ್ಮಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಲ್ವೋ? ಅದರ ಮೇಲೆ ತುಳಸಿ ಎಲ್ಲಿಡೋದು? ಅಮೂರ್ತವಾದ ಕರ್ಮಗಳು ತುಳಸಿ ಇಡೋದಕ್ಕೆ ಹೇಗೆ ಬರ್ತದೆ? ನಾವು ಮಾಡಿದಂತಹ ಈ ಜನ್ಮದ ಜನ್ಮಾಂತರದ ಅನಾದಿ ಕಾಲದ ಏನೆಲ್ಲ ಶುಭ ಕರ್ಮಗಳಿವೆ, ಆ ಎಲ್ಲ ಕರ್ಮಗಳನ್ನು ನಿತ್ಯದಲ್ಲಿಯೂ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತಿದೆ. ಯೋಗದೀಪಿಕೆಯಲ್ಲಿ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ, ಇವತ್ತಿನ ಈ ಜನ್ಮದ ಇವತ್ತು ಮಾಡಿದ ಕರ್ಮ ಅಂತಲ್ಲ, ಅತೀತೈಷ್ಯಾನ ಪೀಹಯ. ಹಿಂದೆ ಮಾಡಿದ ಶುಭ ಕರ್ಮಗಳು, ಮುಂದೆ ಮಾಡುವ ಶುಭ ಕರ್ಮಗಳು, ಹಿಂದಿನ ಬಂಧು ಬಳಗ, ಇವತ್ತಿನ ಬಂಧು ಬಳಗ, ಮುಂದಿನ ಬಂಧು ಬಳಗ,
ಹಿಂದಿನ ಕಲ್ಪದಲ್ಲಿ ನಮಗೆ ತತ್ವಾಭಿಮಾನಿಗಳಾದ ದೇವತೆಗಳು, ಇವತ್ತು ಇನ್ನು ಮುಂದೆ ಬರುವವರು, ಹೀಗೆ ಹಿಂದಿನ ಮುಂದಿನ ಇಂದಿನ ಎಲ್ಲ ದೇವತೆಗಳು, ಎಲ್ಲ ಬಂಧುಗಳು, ಎಲ್ಲ ಬಳಗದವರು, ಎಲ್ಲ ಐಶ್ವರ್ಯ, ಎಲ್ಲ ಸಂಪತ್ತು, ಎಲ್ಲ ಕರ್ಮಗಳನ್ನು ನಿತ್ಯವೂ ಸಮರ್ಪಣೆ ಮಾಡಿ ಅಂತಾರೆ. ನಿತ್ಯವೂ ಸಮರ್ಪಣೆ ಮಾಡಿದರೆ ನಿತ್ಯವೂ ನಿಮಗೆ ಹೊಸ ಪುಣ್ಯ ಬರ್ತದೆ. ಸಮರ್ಪಣೆ ಮಾಡೋದು ಅದೇ ವಸ್ತು. ಆದರೆ ಪುಣ್ಯ ಮಾತ್ರ ದೇವರು ವಿಶೇಷವಾಗಿ ನಿಮಗೆ ಕೊಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಆದರೆ ಏನೇ ಸಮರ್ಪಣೆ ಮಾಡಬೇಕಾದರೂ ತುಳಸಿ ದಳ ಇಟ್ಟು ಸಮರ್ಪಣೆ ಮಾಡಬೇಕಲ್ವೋ? ಏನು ತುಳಸಿ ದಳ ಇಡೋದು ಅಂತ? ಎಲ್ಲ ಕರ್ಮಗಳಿಗೆ ನಿಯಾಮಕನಾದವನು ಕಪಿಲನಾಮಕ ಪರಮಾತ್ಮ ಅಂತ ಅನುಸಂಧಾನ ಮಾಡಿದರೆ ಎಲ್ಲ ಕರ್ಮಗಳ ಮೇಲೆ ತುಳಸಿ ದಳ ಇಟ್ಟಂತೆ. ಈ ಅನುಸಂಧಾನದಿಂದ ಆ ತುಳಸಿಯಲ್ಲಿ ಅಂತರ್ಯಾಮಿಯಾದವನು ಕಪಿಲ ಎಂಬುದಾಗಿ ಪೂಜೆಯ ವಿಧಾನದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಆ ಭಗವಂತನಿಗೆ ಕರ್ಮಗಳ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ತರಹದ ಯಚ್ಚೌಚ ನಿಸೃತ ಸರಿತ್ಪ್ರವರೋದಕೇನ ತೀರ್ಥೇನ ಮೂರ್ಧನ್ಯಧಿಧೃತೇನ, ದೇವರೇ ಕೊಟ್ಟದ್ದನ್ನು ದೇವರಿಗೆ ಅರ್ಪಣೆ ಮಾಡುವ ದೃಷ್ಟಿಯಲ್ಲಿ ಅವರು ಪಾದಪ್ರಕ್ಷಾಲನ ಮಾಡಿದರೆ ಅದನ್ನು ಶಿರಸಾಧಾರಣೆ ಮಾಡಿದ ಮಹಾನುಭಾವರು ರುದ್ರದೇವರು. ಎಂತಹ ಭಕ್ತಿ, ಎಂತಹ ಶ್ರದ್ಧೆ, ಎಂತಹ ವಿಶ್ವಾಸ! ಆತ್ಮನಃ ಪಾವನಾರ್ಥಾಯ ಶಿರಸಾಧಾರಯಾಮ್ಯಹಂ ಅಂತ ಪದ್ಮಪುರಾಣದಲ್ಲಿ ಹೇಳಿಕೊಳ್ತಾರೆ ಉಮಾದೇವಿಗೆ. ಯಾಕೆ ಆ ಗಂಗೆಯನ್ನು ಧಾರಣೆ ಮಾಡಿದ್ದೀರಿ? ನಾನು ನಿನ್ನ ಮಡದಿ ಉಮಾ, ಪತಿವ್ರತ ಶಿರೋಮಣಿ, ನಾನಿರುವಾಗ ಇನ್ನೊಬ್ಬ ಹೆಣ್ಣು ನಿಮ್ಮ ತಲೆಯ ಮೇಲೆ ಏಕೆ ಅಂತ ನಾನು ಮಡದಿಯನ್ನಾಗಿ ತಲೆಯ ಮೇಲೆ ಕೂಡಿಸಿಕೊಂಡದ್ದಲ್ಲ. ಆತ್ಮನಃ ಪಾವನಾರ್ಥಾಯ ಶಿರಸಾಧಾರಯಾಮ್ಯಹಂ, ನನ್ನ ಪಾವಿತ್ರ್ಯಕ್ಕಾಗಿ, ನನ್ನ ಶುದ್ಧಿಗಾಗಿ ನಾನು ಯಾವಾಗಲೂ ಶಿರಸಾಧಾರಣೆ ಮಾಡ್ತೇನೆ ಆ ವಿಷ್ಣು ಪಾದೋದಕವನ್ನು, ಗಂಗೆಯನ್ನು. ಅದು ವಿಷ್ಣು ಪಾದೋದಕ ಅಂತ ನಾನು ಧಾರಣೆ ಮಾಡಿದ್ದು. ಅವಳು ನನಗಿಂತಲೂ ದೊಡ್ಡವಳು ಅಂತನ್ನುವುದಕ್ಕಾಗೇ ಅಲ್ಲ, ಅವಳನ್ನು ತಲೆಯ ಮೇಲೆ ಏರಿಸಿ ಕೂಡಿಸಿಕೊಳ್ಳೋದಲ್ಲ. ಭಾಳ ತಲೆ ಮೇಲೆ ಏರಿಸ್ಕೋಬೇಡ ಅವರನ್ನು ಅಂತಂತಾರೆ. ಹಾಗೆ ಯಾವುದೋ ಒಂದು ಹೆಣ್ಣನ್ನು ತಲೆಯ ಮೇಲೆ ಏರಿಸಿಕೊಂಡು ಕೂತದ್ದಲ್ಲ. ನಾನಿರುವುದು 5ನೇ ಕಕ್ಷೆಯಲ್ಲಿ, ಗಂಗೆ ಇರುವುದು 20ನೇ ಕಕ್ಷೆಯಲ್ಲಿ. ಅವಳನ್ನು ನಾನು ತಲೆಯ ಮೇಲೆ ಕೂಡಿಸಿಕೊಳ್ಳುವುದಲ್ಲ, ನನಗಿಂತಲೂ ಬಹಳ ಚಿಕ್ಕಬಳವಳು. ಆದರೆ ಅದು ವಿಷ್ಣು ಪಾದೋದಕ ಅಂತ, ಆ ಭಗವಂತನ ಸನ್ನಿಧಾನ ಅದರೊಳಗಿದೆ ಅಂತ. ಯೋಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪೀ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯ. ಅದರ ಕಣಗಳಲ್ಲಿ ಪರಮಾತ್ಮ ಇದ್ದಾನೆ ಅಂತ ಬ್ರಹ್ಮಪುರಾಣ ವರ್ಣನೆ ಮಾಡ್ತದೆ. ಒಂದೊಂದು ಕಣಗಳಲ್ಲಿ ಭಗವಂತನೇ ದ್ರವರೂಪದಲ್ಲಿದ್ದಾನೆ. ಅದು ಗಂಗೆ. ಗಂಗೆ ಅಂದರೆ ನೀರಲ್ಲ. ನ ಕೆಮ್ಮಯಾನಿ ತೀರ್ಥಾನಿ ನ ದೇವಾಹ ಮೃಚ್ಛಿಲಾಮಯ. ನೀರು ಇದು ತೀರ್ಥ ಅಲ್ಲ, ಅದು ನೀರು ಒಂದು ಅಧಿಷ್ಠಾನ. ನೀರಿನಲ್ಲಿ ಕಣಗಳಲ್ಲಿ ಭಗವಂತ ಚಿತ್ ಸ್ವರೂಪಿಯಾಗಿ ಚೈತನ್ಯ ರೂಪದಿಂದ ಇದ್ದಾನೆ. ಅವನು ಗಂಗೆ. ಆ ಗಂಗೆಯನ್ನು ನಾನು ನನ್ನ ತಲೆಯ ಮೇಲೆ ಧಾರಣೆ ಮಾಡಿದ್ದೇನೆ ಅಂತ ರುದ್ರದೇವರು ತಾವೇ ಪದ್ಮಪುರಾಣದಲ್ಲಿ ಹೇಳಿಕೊಂಡದ್ದುಂಟು. ವಿಷವನ್ನು ಭಕ್ಷಣೆ ಮಾಡಿದಾಗಲೂ ಕೂಡ ಯಾವುದೇ ರೀತಿಯ ವಿಷಬಾಧೆ ಆಗದೇ ಇರೋ ಹಾಗೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಎಂಬ ನಾಮತ್ರಯವನ್ನು ಉಚ್ಚಾರಣೆ ಮಾಡುತ್ತಾ, ಜೊತೆಗೆ ಈ ವಿಷ್ಣುಪಾದೋದಕವನ್ನು ಶಿರಸಾಧಾರಣ ಮಾಡಿ ಆ ವಿಷದ ಬಾಧೆ ಆಗದೇ ಇರುವಂತೆ, ತಾಪ ಆಗದೇ ಇರುವಂತೆಯೂ ರಕ್ಷಣೆ ಮಾಡಿಕೊಂಡದ್ದು ಎಂಬ ಮಾತನ್ನು ನಾವು ತಿಳಿತೇವೆ. ಅಂತಹ ಶ್ರೇಷ್ಠವಾದ ಗಂಗೆ ಯಚ್ಚೌಚ ನಿಸೃತ, ಇಂತಹ ಪಾದ ಅಂತ ಚಿಂತನೆ ಮಾಡಬೇಕು. ಧನ್ವಂತರಿಯ ದರ್ಶನ ಮಾಡ್ತೀರಲ್ವ, ಶ್ರೀನಿವಾಸನ ದರ್ಶನ, ಉಡುಪಿಯ ಕೃಷ್ಣನ ದರ್ಶನ, ರಾಮದೇವರ ದರ್ಶನ, ಪಾದವನ್ನು ನೋಡ್ತೀರಿ ಪ್ರತ್ಯಕ್ಷವಾಗಿ. ಕಣ್ಣು ಮುಚ್ಚಿ ಧ್ಯಾನ ಮಾಡುವಾಗ ಮನಸ್ಸಿನಲ್ಲಿ ಪಾದದ ಚಿಂತನೆ ಮಾಡಿದರೆ ಆ ಪಾದದಿಂದ ಆದದ್ದು ಇಂತಹ ದೊಡ್ಡ ಕಾರ್ಯ ಅಂತ ಸ್ಮರಣೆಗೆ ಬರಬೇಕು ಅಂತಾನೆ ಕಪಿಲ. ಬರೀ ಪಾದದ ಚಿಂತನ ಅಲ್ಲ, ಪಾದದ ಕಾರ್ಯದ ಚಿಂತನ. ಇದೇ ಪಾದದಿಂದ ದೇವರು ಗಂಗೆಯನ್ನು ಹರಿಸಿದ ಅಂತ. ಇದನ್ನೇ ಬೆಳೆಸಿ ಪಾದದ ಕಾರ್ಯಗಳು ಏನೇನು ಅಂತ ಕೆಲವಾರು ಉದಾಹರಣೆಗಳನ್ನು ಕೊಟ್ಟು ದಾಸರು ಉದ್ಧಾರ ಮಾಡಿದ ಶ್ರೀರಾಮ, ಅಹಲ್ಯೆಯ ಉದ್ಧಾರ ಮಾಡಿದ ಅಂತ. ಅಹಲ್ಯೆಯನ್ನು ಉದ್ಧಾರ ಮಾಡಿದಂತಹ ಪಾದ, ಆ ರೀತಿ ಚಿಂತನವನ್ನು ಮಾಡಬೇಕು. ಗಂಗೆಯನ್ನು ಹುಟ್ಟಿಸಿದಂತಹ ಪಾದ ಅಂತ. ಹೀಗೆ ಆ ಪರಮಾತ್ಮನ ಪಾದದ ಚಿಂತನವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ಒಂದೊಂದೇ ಅವಯವಗಳನ್ನು, ಆ ಪರಮಾತ್ಮನ ಗದ, ಪರಮಾತ್ಮನ ಚಕ್ರ, ಹೀಗೆ ಒಂದೊಂದು ಆಯುಧಗಳನ್ನು ಚಿಂತನೆ ಮಾಡಬೇಕು. ದೇವರ ಆಯುಧಗಳು ದೇವರ ಸ್ವರೂಪಭೂತವಾದದ್ದು ಇದೆ, ಲಕ್ಷ್ಮ್ಯಾತ್ಮಕವಾದದ್ದಿದೆ. ಲಕ್ಷ್ಮೀದೇವಿ, ದುರ್ಗಾದೇವಿ ಚಕ್ರ, ಪದ್ಮದಲ್ಲಿ ಶಂಖದಲ್ಲಿ ಶ್ರೀದೇವಿ, ಪದ್ಮದಲ್ಲಿ ಭೂದೇವಿ, ಗದಾದಲ್ಲಿ ವಾಯುದೇವರು, ಕೌಸ್ತುಭದಲ್ಲಿ ಚತುರ್ಮುಖ ಬ್ರಹ್ಮದೇವರು,
ಚೂಡಾಮಣಿಯಲ್ಲಿ ಮುಖ್ಯಪ್ರಾಣದೇವರು, ಹೀಗೆ ಒಂದೊಂದು ಪರಮಾತ್ಮನ ಆಯುಧ ಆಭರಣಗಳಲ್ಲಿ ಬೇರೆ ಬೇರೆ ಅಭಿಮಾನಿ ದೇವತೆಗಳು ಸೇವೆಗಾಗಿದ್ದಾರೆ. ಸ್ವಯಂ ಪರಮಾತ್ಮ ಅಂತರ್ಯಾಮಿಯಾಗಿ ಸ್ವಸ್ವರೂಪಭೂತವಾದ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ ಎಂಬುದಾಗಿ ಚಿಂತನೆ ಮಾಡಬೇಕು. ಅದನ್ನು ವರ್ಣನೆ ಹೇಗೆ ಮಾಡ್ತಾರೆ ನೋಡಿ. ದೇವರ ಆಯುಧ ಅಂದರೆ ಎಂಥ ಆಯುಧ! ಲಕ 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 ಹೊಳೆಯುವ, ಫಳ 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 ಹೊಳೆಯುವಂತಹ ಒಳ್ಳೆ ಚಿತ್ರವನ್ನು, ಗದಾವನ್ನು ಚಿಂತನೆ ಮಾಡಬಾರದಂತೆ. ಏನದರ ಅರ್ಥ? ಉತ್ತರ ಕುಮಾರನ ಬಿಲ್ಲು ಬಾಣ ಇದ್ದ ಹಾಗೆ ಯಾವ ಕೆಲಸಕ್ಕೂ ಬರದೇ ಇದ್ದದ್ದು, ಶೋಕೇಸ್ ಒಳಗೆ ಇಟ್ಟದ್ದ ಅದನ್ನು. ಫಳಫಳ ಹೊಳೆಯೋದು ಅಂದರೆ ದಿಗ್ಧಾಂ ಅರಾತಿ ಭಟ ಶೋಣಿತ ಕರ್ದಮೇನ ಅಂತಾರೆ. ದಿಗ್ಧಾಂ ಅರಾತಿ ಭಟ ಶೋಣಿತ ಕರ್ದಮೇನ ಅಂತ. ಎಷ್ಟೆಷ್ಟೋ ಶತ್ರುಗಳ ಸಂಹಾರವನ್ನು ಮಾಡಿ, ಶತ್ರು ಸೈನ್ಯವನ್ನು ಸಂಹಾರ ಮಾಡಿದ್ದಾಗ ಅವರೆಲ್ಲರ ರಕ್ತದಿಂದ ರಂಜಿತವಾದ ಗದೆಯನ್ನು ಚಿಂತನೆ ಮಾಡಬೇಕಂತೆ. ಯಾವಾಗಲೂ ಕ್ರಿಯಾಶೀಲವಾದ, ಯಾವಾಗಲೂ ದುಷ್ಟರ ದಮನದಲ್ಲಿ ಸತತೋದ್ಯೋಗದಿಂದ ಕೂಡಿದಂತಹ ಪರಮಾತ್ಮನ ಗದ, ಪರಮಾತ್ಮನ ಸುದರ್ಶನವನ್ನು ಚಿಂತನೆ ಮಾಡಬೇಕೇ ಹೊರತು ಸುಮ್ಮನೆ ಅಲಂಕಾರಕ್ಕೆ ಹೊಳೆಯುವ ಗದೆಯನ್ನು ಚಿಂತನೆ ಮಾಡಿದರೆ ಕೆಲಸ ಇಲ್ಲದ ಗದೆಯಿಂದ. ದಿಗ್ಧಾಂ ಅರಾತಿ ಭಟ ಶೋಣಿತ ಕರ್ದಮೇನ ಅಂತ. ಆ ರೀತಿಯಾಗಿ ಪರಮಾತ್ಮ ಸಾಮಾನ್ಯವಾಗಿ ಪ್ರವಚನನೇ ಕೇಳಲಿ, ಪಾಠನೇ ಕೇಳಲಿ, ಪೂಜಾನೇ ಮಾಡಲಿ, ಏನೇ ಮಾಡಬೇಕಾದರೂ ಪತ್ಯಂತರ್ಗತ ಪರಮಾತ್ಮನ ಚಿಂತನ ಅಂತ ಪತಿವ್ರತೆಯರಿಗೆ ಹೇಳ್ತಾರೆ, ಗೊತ್ತಲ್ವೋ? ಅದಕ್ಕೆ ಪರಮಾತ್ಮ ಇನ್ನೇನೋ ಬೇಕಾದಷ್ಟು ಪರ್ಯಾಯ ಶಬ್ದಗಳೆಲ್ಲ ಗೊತ್ತು. ಸಾಮಾನ್ಯ ಪಂಡಿತರಿಗೆ ಸಾಕಷ್ಟು ಪರ್ಯಾಯಗಳು ಗೊತ್ತಿರುವಾಗ ಕಪಿಲನಿಗೆ ಗೊತ್ತಿಲ್ವಾ ಶಬ್ದ ಬ್ರಹ್ಮ? ಆದರೂ ಕರ್ದಮ ಅಂತಾನೆ, ನಿನ್ನ ಪತಿಯ ಸ್ಮರಣೆ ಮಧ್ಯ ಮಧ್ಯದಲ್ಲಿ ಮಾಡು ಅಂತ. ದಿಗ್ಧಾಂ ಅರಾತಿ ಭಟ ಶೋಣಿತ ಕರ್ದಮೇನ ಅಂತ. ಅಂದರೆ ಮಧ್ಯೆ ಮಧ್ಯೆ ಪತ್ಯಂತರ್ಗತ ಪರಮಾತ್ಮನ ಸ್ಮರಣೆಯನ್ನು ಮಾಡು. ನಾನು ಎದುರಿಗೆ ಕುಳಿತಿದ್ದೇನೆ, ನನಗೂ ದೇವರಿಗೂ ನೇರ ಸಂಬಂಧ ಅಂತ ಕೆಲವರೆಲ್ಲ. ನೀವು ಯಾರ ಶಿಷ್ಯ ಅಂದರೆ ನಾನು ವೇದವ್ಯಾಸದೇವರ ಶಿಷ್ಯ ಅಂತ. ಹಾಗೆಲ್ಲ ಹೇಳ್ಕೋಬಾರ್ದು. ವಿಶೇಷತೋ ಮೇ ವೇದವ್ಯಾಸದೇವರ ಶಿಷ್ಯರು ಶ್ರೀಮದಾಚಾರ್ಯರು. ದಾಸರ 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 ಆಳುದಾಸ, ಕೀಳುದಾಸ, ಕೂಳುದಾಸ ಅಂತ ಹೇಳ್ಕೋಬೇಕೇ ಹೊರತು ನಾನು ನೇರವಾಗಿ ದೇವರ ದಾಸ ಅಂತಂದರೆ ಅದು ತಪ್ಪಾಗತ್ತೆ. ಆ ರೀತಿ ಎಲ್ಲ ಚಿಂತನೆ ಇಲ್ಲ. ಹಾಗಾಗಿ ಮಧ್ಯದಲ್ಲಿ ಕರ್ದಮನ ಸ್ಮರಣೆ ಮಾಡಿಸ್ತಾ. ದಿಗ್ಧಾಂ ಅರಾತಿ ಭಟ ಶೋಣಿತ ಕರ್ದಮೇನ ಮಾಲಾಂ ಮಧುರಥ ವರೂಥ ಘಿರೋಪಘುಷ್ಟಾಂ. ಎಂತಹ ಮಾಲೆ! ಅದ್ಭುತವಾದಂತಹ ಭ್ರಮರಗಳೆಲ್ಲ ಸುತ್ತಾಡ್ತಾ ವೇದಗಳ ಧ್ವನಿಯನ್ನು ಮಾಡ್ತವೋ ಏನೋ ಅನ್ನುವ ರೀತಿಯಲ್ಲಿ, ದೇವತೆಗಳೇ ವೇದಧ್ವನಿಯನ್ನು ಮಾಡ್ತಾರೋ ಅನ್ನೋ ಹಾಗೆ ಭ್ರಮರಗಳ ಧ್ವನಿಯಿಂದ ಕೂಡಿದಂತಹ ಆ ಮಾಲೆ. ಹೀಗೆಲ್ಲ ಪರಮಾತ್ಮನ ಒಂದೊಂದು ಅವಯವಗಳನ್ನು ಬಹಳ ಉತ್ತಮವಾದ ರೀತಿಯಲ್ಲಿ ನಾವು ಚಿಂತನವನ್ನು ಮಾಡಬೇಕು ಅಂತ. ಹಾಸಂಹರೇ ರವನತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ ಮತ್ಯುದಾರಂ. ಪರಮಾತ್ಮನ ಮಂದಹಾಸವನ್ನು ಚಿಂತನೆ ಮಾಡಬೇಕಂತೆ. ಎಲ್ಲರ ಶೋಕ ದುಃಖ ದುಮ್ಮಾನಗಳ ಸಾಗರವನ್ನು ಒಣಗಿಸುವಂತಹ ಹಾಸ. ಮಂದಹಾಸ ಮಾಡಿದಾಗ ಮಂದವಾದ ವಾಯು ಮುಖದಿಂದ ಹೊರಗೆ ಬರುತ್ತೆ. ಆ ಮಂದಹಾಸದ ಮಂದವಾಯುವಿನ ನಿರ್ಗಮನದಿಂದ ಏನು ಒಣಗತ್ತೆ ಅಂದರೆ, ಅವನ ಬಾಯಿ ಒಣಗೋದಿಲ್ಲ, ದೇವರ ಬಾಯಿ ಒಣಗೋದೇನು ಅಂದರೆ ವಿಶ್ವದ ದುಃಖದ ಸಾಗರವೇ ಒಣಗಿ ಹೋಗುತ್ತೆ. ಅಂತಹ ಮಂದಹಾಸ ಆ ಅಮಂದ ಆನಂದನಾದ ಪರಮಾತ್ಮನಿಗೆ ಉಂಟು ಎಂಬುದಾಗಿ ಚಿಂತನವನ್ನು ಮಾಡಬೇಕು. ಹೀಗೆ ಆ ಭಗವಂತನ ಸಕಲಾವಯವಗಳ ಒಂದೊಂದು ದ್ವಿತೀಯ ಸ್ಕಂಧದಲ್ಲಿ ಕೇಳಿದ ಹಾಗೆ ಒಂದೊಂದು ಅವಯವಗಳ ಧ್ಯಾನವನ್ನು ಮಾಡಿ ಆಮೇಲೆ ಸಮಗ್ರ ರೂಪದ ಚಿಂತನವನ್ನು ರೂಢಿಸಿಕೊಳ್ಳಬೇಕು ಅಂತ ಉಪದೇಶವನ್ನು ಮಾಡ್ತಾನೆ. ದೇವರನ್ನು ನಾವು ಸ್ಮರಣೆ ಮಾಡುವುದು ಎಷ್ಟು ಮಹತ್ವದ್ದೋ, ತಾರತಮ್ಯ ಕ್ರಮದಲ್ಲಿ ದೇವರ ಚಿಂತನೆ ಮಾಡಬೇಕಾದದ್ದು ಅಷ್ಟೇ ಮಹತ್ವದ್ದು. ಎಲ್ಲರೂ ಸಮಾನ ಅಂತ ಚಿಂತನೆ ಮಾಡಬಾರದು. ಸಾಮ್ಯ ಇಲ್ಲ ಅನ್ನುವುದು ಅನುಭವ ಸಿದ್ಧ. ನಮ್ಮ ಅನುಭವಕ್ಕೆ ತೋರಬೇಕು, ಇಲ್ಲ ಶಾಸ್ತ್ರ ಆದರೂ ಹೇಳಿರಬೇಕು. ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲ ಅಂದರೆ ಶಾಸ್ತ್ರ ಹೇಳುತ್ತದೆ. ಶಾಸ್ತ್ರವೂ ತಾರತಮ್ಯವನ್ನು ಹೇಳುತ್ತದೆ. ನಮ್ಮೆಲ್ಲರ ಪ್ರತ್ಯಕ್ಷವೂ ತಾರತಮ್ಯವನ್ನು ಹೇಳುತ್ತದೆ. ತಾರತಮ್ಯ ಇಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳೋದು, ಯಾವ ಬಾಯಿಯಿಂದ ಹೇಳೋದು? ಎಲ್ಲ ಜೀವರಲ್ಲಿ ತಾರತಮ್ಯ, ಬುದ್ಧಿಯಲ್ಲಿ ತಾರತಮ್ಯ, ಶಕ್ತಿಯಲ್ಲಿ ತಾರತಮ್ಯ, ಯೋಗ್ಯತೆಯಲ್ಲಿ ತಾರತಮ್ಯ, ಗಿಡಗಳಲ್ಲಿ ತಾರತಮ್ಯ ಇದೆ, ಕಲ್ಲುಗಳಲ್ಲಿ ತಾರತಮ್ಯ ಇದೆ, ಮಣ್ಣಿನಲ್ಲಿ ತಾರತಮ್ಯ ಇದೆ. ನೀವೆಲ್ಲ ಕುಳಿತದ್ದು ಮಣ್ಣ ಮೇಲೆ ಕುಳಿತಿದ್ದೀರಿ. ಭಕ್ತಿಯಿಂದ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಗೋಪಿಚಂದನ ಧಾರಣವನ್ನು ಮಾಡ್ತೀರಲ್ಲ, ಅದು ಮಣ್ಣೆ. ಎರಡು ಒಂದೇನಾ?
ಮತ್ತು ಈ ಮಣ್ಣೆ ಹಚ್ಕೋಬೋದಲ್ಲ, ಇಲ್ಲಿ ಬಂದಾಗ ಹೊರಳಾಡ್ಬೋದಲ್ಲ. ಸ್ವಲ್ಪ ಇದನ್ನು ತೆಗೆದು ಬಿಟ್ಟರೆ ಮಳೆಯಲ್ಲಿ ಎಲ್ಲವೂ ಒದ್ದೆ ಆದರೆ ಇಲ್ಲೇ ಹೊರಳಾಡ್ಬೋದು. ಮಣ್ಣು ಮಣ್ಣೆ, ಆದರೂ ತಾರತಮ್ಯ ಇದೆ. ಅದು ಶಿರಸಾಧಾರ್ಯ. ಕೃಷ್ಣನ ಸನ್ನಿಧಾನ ಇದೆ ಅಂತ ಭಕ್ತಿಯಿಂದ ಅದನ್ನು ಶಿರಸಾಧಾರಣ ಮಾಡ್ತೇವೆ. ಈ ಮಣ್ಣಿನ ಮೇಲೆ ಕಾಲಿಟ್ಟು ಓಡಾಡ್ತೇವೆ. ಇಲ್ಲಿ ದೇವರಿಲ್ಲ ಅಂತ ಅರ್ಥ ಅಲ್ಲ, ದೇವರೆಲ್ಲ ಕಡೆಗಿದ್ದಾನೆ. ಒಂದೊಂದು ಕಡೆಗೆ ಪರಮಾತ್ಮ ತನ್ನ ಸಾನ್ನಿಧ್ಯ. ಯತ್ರ ಯತ್ರ ಗುಣಾಧಿಕ್ಯಂ ದರ್ಶಯೇತ್ ವಸ್ತುತದ್ವರಂ. ವಜ್ರವೂ ಕಲ್ಲೇ, ನೀವು ಕುಳಿತದ್ದು ಕಲ್ಲೇ. ಎಷ್ಟು ಪ್ರವಚನ ಹೇಳಿದರೂ ಮನಸ್ಸಿನಲ್ಲಿ ಏನೂ ಪರಿಣಾಮ ಆಗದೇ ಇದ್ದರೆ ಅಂತಹ ಹೃದಯವೂ ಕಲ್ಲೇ. ತದಶ್ಮಸಾರಂ ಹೃದಯಂ ಬತೇದಂ ಯದ್ಗೃಹ್ಯಮಾಣೈರ್ಹರಿನಾಮಧೇಯೈ ನ ವಿಕ್ರಿಯೇತಾಥ ಮುಖೇ ವಿಕಾರಃ ನೇತ್ರೇ ಜಲಂ ಗಾತ್ರರುಹೇಷು ಹರ್ಷಃ. ಆದರೆ ನಮಗೆ ಅಂಥ ಕಲ್ಲು ನೋಡಲಿಕ್ಕೆ ಸಿಕ್ಕಿಲ್ಲ. ಅಂದಿನಿಂದಲೂ ಅತ್ಯಂತ ಉತ್ಸಾಹದಿಂದ ಕೇಳುವವರೇ ಸಿಕ್ಕಿದ್ದಾರೆ. ಇದೇ ಒಂದು ದೊಡ್ಡ ಭಾಗ್ಯ. ಇರಲಿ, ಅಂತೂ ಎಲ್ಲವೂ ಕಲ್ಲೇ. ಕಲ್ಲೇ ಅಂದರೆ ಸಮಾನ ಅಲ್ಲ. ವಜ್ರಕ್ಕಿರುವ ಕಿಮ್ಮತ್ತು ಸಾಮಾನ್ಯ ಕಲ್ಲಿಗೆ ಇಲ್ಲ. ಹಾಗಾದರೆ ತಾರತಮ್ಯ ಇದೆ. ಜೀವರಲ್ಲಿಯೂ ತಾರತಮ್ಯ ಇದೆ. ಸ್ಥಾವರ ಜೀವಗಳು, ತೃಣಜೀವ, ಅದಕ್ಕಿಂತಲೂ ಉತ್ತಮವಾದ ಜೀವ ಸ್ಥಾವರದಲ್ಲಿಯೇ ಇದೆ. ಸ್ಥಾವರ ಜೀವಕ್ಕಿಂತಲೂ ಜಂಗಮ ಜೀವಗಳು ಶ್ರೇಷ್ಠ. ಅಂದರೆ ಸ್ವಭಾವತಃ ವೃಕ್ಷ ಜೀವಗಳು ಅಂತ ಇವೆ, ಅವುಗಳಿಗಿಂತಲೂ ಜಂಗಮವಾದ ಜೀವಗಳು. ಅದು ಸಣ್ಣ ಹುಳ ಇರ್ಬೋದು, ಕ್ರಿಮಿ ಇರ್ಬೋದು, ಆದರೂ ಸ್ಥಾವರ ಜೀವಕ್ಕಿಂತ ಜಂಗಮ ಜೀವ. ಯಾಕೆಂದರೆ ದೇವರು ಅದರಲ್ಲಿ ಒಂದು ವಿಶಿಷ್ಟವಾದ ಕ್ರಿಯಾಶೀಲತೆಯ ಅಭಿವ್ಯಕ್ತಿಯನ್ನು ಮಾಡಿದ್ದಾನೆ ಅನ್ನೋದಕ್ಕೆ ಅದು ದೊಡ್ಡದು. ಆ ಜಂಗಮ ಜೀವಗಳು ಶ್ರೇಷ್ಠ. ಜಂಗಮ ಜೀವಗಳಿಗಲ್ಲಿಯೂ ಮನುಷ್ಯರು ಉತ್ತಮರಾದವರು ಅಂತ. ಆ ಮನುಷ್ಯರಿಗಿಂತಲೂ ಉತ್ತಮರಾದವರು ಅರ್ಥಜ್ಞರಾದಂತಹ ಋಷಿಗಳು ಅಂತ ಹೇಳ್ತಾರೆ. ವೇದಗಳ ಅರ್ಥ, ಅದರಲ್ಲಿಯೂ ವಿಶೇಷವಾಗಿ ಈ ವೇದಾದಿಗಳ ಅಧ್ಯಯನವನ್ನು ಮಾಡುವಂತಹ ವಿಪ್ರರು ಉತ್ತಮರು ಅಂತ. ಕೇವಲ ವೇದಾದಿಗಳ ಅಧ್ಯಯನ ಮಾಡುವ ವಿಪ್ರರಿಗಿಂತಲೂ ವೇದಗಳ ಅರ್ಥವನ್ನು ತಿಳಿದ ಅರ್ಥಜ್ಞರಾದ ಋಷಿಗಳು ಶ್ರೇಷ್ಠರು. ಋಷಿಗಳಿಗಿಂತಲೂ ಏನೇ ಸಂಶಯ ಬಂದರೂ ಆಕ್ಷೇಪಗಳು ಬಂದರೂ ಅದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡುವ ದೇವತೆಗಳು ಶ್ರೇಷ್ಠರು. ಎಂತಹ ಆಕ್ಷೇಪಗಳನ್ನು ಶಾಸ್ತ್ರದ ಮೇಲೆ ಮಾಡಿದರೂ ಅದಕ್ಕೆ ಶ್ರೀಮದ್ ಆಚಾರ್ಯರಂತಹ ಜ್ಞಾನಿಗಳು, ಅನೇಕ ಟೀಕಾಕಾರರು, ಟಿಪ್ಪಣಿಕಾರರೆಲ್ಲ ದೇವಾಂಶ ಸಂಭೂತರ ಮಹಾನುಭಾವರು ಉತ್ತರ ಕೊಡ್ತಾರೆ. ಮೂಲ ರೂಪದಲ್ಲಿದ್ದ ದೇವತೆಗಳು ಉತ್ತರ ಕೊಡ್ತಾರೆ. ಅವರು ಸಂಶಯಚ್ಛೇದ ಮಾಡುವವರಿದ್ದಾರಲ್ಲ, ಅವರು ಉತ್ತಮರಾದವರು ಅಂತ. ಅವರಿಗಿಂತಲೂ ಉತ್ತಮರಾದವರು ದೇವತೆಗಳಲ್ಲಿಯೂ ಇಂದ್ರ ಉತ್ತಮ ಅಂತ. ಯಾಕೆ ಅಂದರೆ ಬರೀ ವೇದ ಓದೋದಕ್ಕಿಂತಲೂ ವೇದದೊಳಗೆ ಹೇಳಿದ ಕರ್ಮಗಳನ್ನು ಮಾಡೋದು ಮುಖ್ಯ. ವೇದಗಳಲ್ಲಿ ಹೇಳಿದ 1-2 ಕರ್ಮ ಅಲ್ಲ, ಪೂರ್ಣ ಧರ್ಮ ತತಸ್ತ್ವೀಂದ್ರ. ಉತ್ತಮವಾದ ಧರ್ಮಗಳನ್ನು, ವೇದೋಕ್ತ ಸಕಲ ಕರ್ಮಗಳನ್ನು 100ಕ್ಕೆ 100ರಷ್ಟು ಮಾಡುವವರು ದೇವತೆಗಳು. ಅದರಲ್ಲಿಯೂ ಉತ್ತಮನಾದವನು ಇಂದ್ರ. ಅದನ್ನು ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ತೃತೀಯ ಅಧ್ಯಾಯ ಸುಧಾದಲ್ಲಿ ತಿಳಿಸ್ತಾರೆ. ದೇವತೆಗಳೇ ಪೂರ್ಣವಾಗಿ ಧರ್ಮವನ್ನು ಮಾಡುವವರು. ಅರ್ಧಮೇವ ಮುನಯಃ ದಶಾಂಶತೋ ಮನುಷ್ಯಾಹ ಅಂತ. ಹಾಗಾಗಿ ಇಂದ್ರ ಶ್ರೇಷ್ಠ. ಇಂದ್ರನಿಗಿಂತಲೂ ನಿಸ್ಸಂಗನಾದ ಗರುಡ ಶ್ರೇಷ್ಠ ಅಂತ. ಯಾಕೆ ಅಂದರೆ ಕರ್ಮಗಳನ್ನು ಇಂದ್ರ ಸಕಾಮವಾಗಿ ಮಾಡ್ತಾನೆ ಎನ್ನುವುದರಲ್ಲಿ ತಾತ್ಪರ್ಯ ಅಲ್ಲ. ಒಂದೊಂದು ಶಬ್ದಕ್ಕೆ ಒಂದು ವಿಶೇಷ ವಿವಕ್ಷೆಯಿಂದ ತಾರತಮ್ಯವನ್ನು ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಯಾವ ಕಾಮನೆಯೂ ಇಲ್ಲದೆ ನಿಷ್ಕಾಮವಾಗಿ ಕರ್ಮಗಳನ್ನು ಮಾಡುವಂಥವನು. ಸಕಲ ವೇದಗಳಿಗೆ ಅಭಿಮಾನಿ ಗರುಡ, ವೇದೋಕ್ತ ಸಕಲ ಕರ್ಮಗಳನ್ನು ಮಾಡುವವನೂ ಗರುಡ. ಒಂದು ಕರ್ಮಗಳಿಗೂ ಫಲಾಪೇಕ್ಷೆಯನ್ನು ಮಾಡದೆ ನಿಸ್ಸಂಗನಾಗಿ ಮಾಡತಕ್ಕಂತಹ ಮಹಾನುಭಾವ ಅಂದರೆ ಗರುಡ. ಏನು ಗರುಡ ಅಂದರೆ ಬರೀ ಡ್ರೈವರ್ ಅಂತ ತಿಳ್ಕೊಂಡಿದ್ದೀರಾ? ಸುಮ್ಮನೆ ಹಾರಿಸಿಕೊಂಡು ಹೋಗೋದು ಪಕ್ಷಿ ಅಲ್ಲ. ಸಕಲ ವೇದಾಭಿಮಾನಿ, ಎಲ್ಲ ಕಡೆಗೆ ದೇವರನ್ನು ಕರೆದುಕೊಂಡು ಹೋಗುವ ಗರುಡ ಅಂದರೆ ಎಲ್ಲರಿಗೂ ದೇವರನ್ನು ತಿಳಿಸಿಕೊಡುವ ವೇದಗಳಿಗೆ ಅಭಿಮಾನಿ ಎನ್ನುವುದರ ಸಂಕೇತ. ಅಂತಹ ನಿಷ್ಕಾಮನಾಗಿ ಸಕಲ ಧರ್ಮಗಳನ್ನು ಮಾಡುವ ಗರುಡ ಶ್ರೇಷ್ಠ. ಅವನಿಗಿಂತಲೂ ಉತ್ತಮರಾದವರು ಬ್ರಹ್ಮದೇವರು. ಪರಿಪೂರ್ಣವಾದ ಸಕಲ ಕರ್ಮಗಳನ್ನು ನಿಸ್ಸಂಗವಾಗಿ ಮಾಡಿ ಅನಂತ ಭಕ್ತಿಯನ್ನು ದೇವರಲ್ಲಿ ಮಾಡುವವರು ಬ್ರಹ್ಮದೇವರು ಶ್ರೇಷ್ಠರು ಅಂತ ಆ ತಾರತಮ್ಯವನ್ನು ಹೇಳಿ, ಬ್ರಹ್ಮದೇವರಿಗಿಂತಲೂ ಲಕ್ಷ್ಮಿ, ಲಕ್ಷ್ಮಿಗಿಂತಲೂ ಇವರು ಸಾಧಕರಲ್ಲಿ ಉತ್ತಮರು ಬ್ರಹ್ಮದೇವರು. ನಿತ್ಯ ಮುಕ್ತಳು ಲಕ್ಷ್ಮಿ, ಎಲ್ಲರಿಂದಲೂ ಉಪಾಸ್ಯನಾದವನು, ಸರ್ವೋತ್ತಮನಾದವನು, ತಾರತಮ್ಯದ ಅಂತದಲ್ಲಿ ಇದ್ದವನು. ತಾರತಮ್ಯಾಂತಗತ್ವೇನ ಆ ಪರಮಾತ್ಮನನ್ನು ನಾವು ಚಿಂತನೆ ಮಾಡಬೇಕು ಸರ್ವೋತ್ತಮ ಎಂಬುದಾಗಿ ಅಂತ ತಿಳಿಸಿಕೊಡ್ತಾರೆ ಕಪಿಲನಾಮಕ ಪರಮಾತ್ಮ. ಜೊತೆಗೆ
ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತೆ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ, ವೈರಾಗ್ಯ ಬರಬೇಕು ಅಂತಾದರೆ ದೋಷ ಚಿಂತನವನ್ನು ಮಾಡ್ತಾ ಇರಬೇಕಂತ. ದೇವರ ಸನ್ನಿಧಾನ, ದೇವರು ಕುಳಿತ ಒಂದು ಕಲ್ಲು ಅದೇ ದೊಡ್ಡ ಕ್ಷೇತ್ರ. ದೇವರು ಸ್ನಾನ ಮಾಡಿದಂತಹ, ದೇವರು ಕಾಲಿಟ್ಟ ನೀರು ಅದೇ ತೀರ್ಥ. ದೇವರಲ್ಲ, ಭಗವದ್ಭಕ್ತರು. ಅನುಶಾಸನ ಪರ್ವದ ಮಾತಿದು, ಎನ್ನ ಮಾತಲ್ಲ ಇದು, ಎನ್ನ ಹಿರಿಯರ ಮಾತು. ಅನುಶಾಸನ ಪರ್ವದಲ್ಲಿ ಹೇಳ್ತಾರೆ ವೇದವ್ಯಾಸ ದೇವರು, ಜ್ಞಾನಿಗಳು ಎಲ್ಲಿ ಕೂಡ್ತಾರೆ ಅದು ತೀರ್ಥ ಅಂತ, ಅವರೆಲ್ಲಿ ಸ್ನಾನ ಮಾಡ್ತಾರೆ ಅದು ತೀರ್ಥ ಅಂತ. ಸಾಂಗಲಿ ಹಾಗೂ ಮಿರಜ್ ಅಂತ ಪಶ್ಚಿಮ ಮಹಾರಾಷ್ಟ್ರದಲ್ಲಿರುವಂತಹ 2 ಗ್ರಾಮಗಳು, 2 ಪಟ್ಟಣಗಳು. ಆ 2 ಪಟ್ಟಣಗಳ ಮಧ್ಯದಲ್ಲಿ ಬಿಸಿಲು ಬಹಳ, ಬಾಯಾರಿಕೆ, ಓಡಾಡುವ ಜನರಿಗೂ ಪಶುಗಳಿಗೂ ನೀರಿಗೊಂದು ವ್ಯವಸ್ಥೆ ಬೇಕು ಅಂತ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು, ಈ ಪೀಠ ಪರಂಪರೆಯಲ್ಲಿ ಬಂದ ಮಹಾನುಭಾವರು, ಸತ್ಯನಾಥ ತೀರ್ಥರು ಒಂದು ಬಾವಿ ತೋಡಿಸ್ತಾರೆ, ಕಲ್ಲಿನ ಕಟ್ಟಡ ಕಟ್ಟಿಸ್ತಾರೆ. ಅಲ್ಲಿ ತಾವು ಸ್ನಾನಾನ್ಹಿಕಗಳನ್ನು ಮಾಡ್ತಾರೆ. ಉಳಿದ ಹೊತ್ತಿಗೆ ಯಾರು ಹೋಗುವವರು ಬರೋರು ಪಶುಗಳೂ ಇಳಿದು ನೀರು ಕುಡಿಯೋದಕ್ಕೆ ಅನುಕೂಲ ಆಗಬೇಕು, ಅಷ್ಟು ದೊಡ್ಡ ದೊಡ್ಡ ಮೆಟ್ಟಲುಗಳನ್ನು ಅಗಲವಾಗಿ ಕಟ್ಟಿಸ್ತಾರೆ. ಎತ್ತರ ಕಟ್ಟಿಸಿದರೆ ಪಶುಗಳು ಇಳಿಯೋದಕ್ಕಾಗೋದಿಲ್ಲ ಅಂತ. ಪಶುಗಳೂ ಬಂದು ನೀರು ಕುಡಿಯಬಹುದು, ಪಶುಗಳಂತಿದ್ದವರು ಬಂದು ನೀರು ಕುಡಿಯಬಹುದು. ಆ ತರಹದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಒಬ್ಬ ಬಂದು ಕೇಳ್ತಾನೆ, ಪ್ರಾಯ ಅವನ ಹೆಸರು ಆನಂದ ಅಂತ. ಬಹಳ ಸಾಲ ಆಗಿದೆ, ಸಾಲದ ಭಾರ ಬಹಳ, ತೀರಿಸೋದು ಕಷ್ಟ, ಏನು ಮಾಡಬೇಕು ಅಂತ. ಏನು ಹೇಳಬೇಕು ಸತ್ಯನಾಥರು? ಅವರಿಗೆ ಅಷ್ಟು ವಿಶ್ವಾಸ. ಅಷ್ಟಮಹಾಮಂತ್ರಗಳ ಜಪ, ದ್ವಾಸಪ್ತತಿ ಮಹಾಮಂತ್ರಗಳ ಜಪವನ್ನೆಲ್ಲ ಮಾಡಿ ಆ ಸಾನ್ನಿಧ್ಯ ಅಲ್ಲಿ ಬಂದಿದೆ ಅನ್ನೋ ಆತ್ಮವಿಶ್ವಾಸ ಅವರಿಗೆ. ಹೇಳಿದರು, ಆ ಬಾವಿ ಇದೆಯಲ್ಲ, ಆ ಬಾವಿಯಲ್ಲಿ 7 ಭಾನುವಾರ ನೀನು ಸ್ನಾನ ಮಾಡು, ಸ್ನಾನ ಮಾಡಿ ವಿಶೇಷವಾಗಿ ದೇವರ ಧ್ಯಾನ ಮಾಡು, ನಿನಗೆಲ್ಲ ಒಳ್ಳೆಯದಾಗತ್ತೆ ಅಂತ. ಗುರುಗಳ ಮಾತಿನ ಮೇಲೆ, ಅದೇನು ರೀ ಸಾಲ ತೀರೋದಕ್ಕೂ ಸ್ನಾನ ಮಾಡೋದಕ್ಕೂ ಏನು ಸಂಬಂಧ, ಸೈಂಟಿಫಿಕ್ ರೀಸನ್ ಏನು ಅಂತ ಕೇಳಿದರೆ ಅವನ ಕೃಷ್ಣಾರ್ಪಣ ಅಷ್ಟೇ. ಗುರುಗಳ ಮಾತಿನ ಮೇಲೆ ವಿಶ್ವಾಸ ಇಟ್ಟ 7 ಭಾನುವಾರ, ಪ್ರತಿ ಭಾನುವಾರ ಹೋಗಿ ಸೂರ್ಯೋದಯಕ್ಕಿಂತಲೂ ಮೊದಲು ಅಲ್ಲಿ ಸ್ನಾನ ಮಾಡಿ ದೇವರ ಧ್ಯಾನ ಮಾಡ್ತಾ ಇದ್ದ. ಆ ರೀತಿ ಮಾಡಿದರೆ ಅವನಿಗೆ ಸಂಪೂರ್ಣ, ಯಾವುದೋ ಹಿಂದೆ ಇವನಿಗೆ ನೆನಪೂ ಇಲ್ಲ, ನೀವು ಯಾವಾಗೋ ನನಗೆ ಸಾಲ ಕೊಟ್ಟಿದ್ರಿ ಅಂತ ಯಾರೋ ಇವನಿಗೆ ಬಂಗಾರದ ನಾಣ್ಯಗಳನ್ನು ತಂದು ಕೊಟ್ಟರೆ ಇವನ ಸಾಲವೂ ತೀರಿ, ಇವನು ಇವನ ಮಕ್ಕಳು ಮೊಮ್ಮಕ್ಕಳು ತಿನ್ನೋಷ್ಟು ಸಂಪತ್ತು ಮನೆಗೆ ಬಂದು ಹೋಯ್ತು. ಯಾಕೆ? ಅದು ಸತ್ಯನಾಥರು ಹೇಳಿದ ತೀರ್ಥದಲ್ಲಿ ಇವನು ಸ್ನಾನ ಮಾಡಿದ್ದಕ್ಕೆ. ಏನು ತೀರ್ಥ ಅದು? ಸತ್ಯನಾಥರು ಸ್ನಾನ ಮಾಡಿದ ತೀರ್ಥ. ಸ್ವಾತ್ಮಸ್ಥೇನ ಗದಾಭೃತ ತೀರ್ಥೀ ಕುರುವಂತಿ ತೀರ್ಥಾನಿ ಸ್ವಾತ್ಮಸ್ಥೇನ ಗದಾಭೃತ. ಹೀಗೆ ಜ್ಞಾನಿಗಳು ಕುಳಿತರೆ ಹೀಗಿರಬೇಕಾದರೆ ಸರ್ವೋತ್ತಮನಾದ ಭಗವಂತ ಯಾರ ಹೊಟ್ಟೆಯಲ್ಲಿ 9 ತಿಂಗಳಿದ್ದ, ಸಂಕಲ್ಪ ಮಾತ್ರದಿಂದ, ಗರ್ಭವಾಸದ ದುಃಖ ಇಲ್ಲ, ಆದರೆ ಪರಮಾತ್ಮ ತಾನು ಸನ್ನಿಹಿತನಾಗಿದೆ. ಮಥುರೆಯಲ್ಲಿ ಅಯೋಧ್ಯೆಯಲ್ಲಿ ದೇವರಿರೋದಿಲ್ವೇ, ಹಾಗೆ ಗರ್ಭದಲ್ಲಿ ಇದ್ದ ಅಷ್ಟೇ. ಆ 9 ತಿಂಗಳು ಯಾರ ಗರ್ಭದಲ್ಲಿ ದೇವರು ಸನ್ನಿಹಿತನಾಗಿದ್ದ, ಗರ್ಭವಾಸ ಮಾಡಿದ್ದ, ಇವತ್ತು ಶ್ರೀರಂಗಕ್ಕೆ ಹೋಗಿ ಗರ್ಭವಾಸ ಅಂತ ಮಾಡ್ತಾರೆ, 9 ತಿಂಗಳು 9 ದಿವಸ ಅಂತ. ಸ್ವಯಂ ದೇವರೇ ಎಲ್ಲಿ ಗರ್ಭವಾಸ ಮಾಡಿದ ಅಂತಹ ಅವಳ ಶರೀರ ಎಂಥ ಪವಿತ್ರವಾದ ಕ್ಷೇತ್ರ ಅದು, ಎಂಥ ತೀರ್ಥ ಅದು. ಅದೇ ದೇವಹೂತಿಯ ದೇಹವೇ ಒಂದು ಪವಿತ್ರವಾದ ತೀರ್ಥವಾಗಿ ಹರಿದಿದೆ, ನದಿಯಾಗಿ ಹರಿದಿದೆ. ಅಷ್ಟು ಪವಿತ್ರವಾಗಿದೆ. ಯಾಕೆಂದರೆ ದೇವರ ಸನ್ನಿಧಾನ ಇದ್ದಂತಹ ಶರೀರ ಅದು ತೀರ್ಥವಾಗಿ ಹರಿದಿದೆ ಅಂತ ಭಾಗವತ ವರ್ಣನೆ ಮಾಡ್ತದೆ. ಅವಳು ಸಿದ್ಧಿಯನ್ನು ಹೊಂದದ್ದಕ್ಕೆ ಆ ಊರಿಗೆ ಸಿದ್ಧಿಪುರ, ಸಿದ್ಧಪುರ, ಸಿದ್ಧಕ್ಷೇತ್ರ ಎಂಬುದಾಗಿ ಕರೀತಾರೆ. ತಾಯಿಯಾಗಿ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಪಡೆದುಕೊಂಡು ಉದ್ಧಾರವನ್ನು ಪಡೆದಿದ್ದಾಳೆ ಎನ್ನುವುದಕ್ಕೆ ಮಾತೃಗಯ ಅಂತೂ ಕರೀತಾರೆ. ತಾಯಿಯ ಹೆಸರಿನಲ್ಲಿ ವಿಶೇಷವಾಗಿ ಪಿಂಡ ಪ್ರದಾನಾದಿಗಳನ್ನು ಮಾಡಿ, ತಾಯಿ ಇಲ್ಲದೇ ಇದ್ದಾಗಲ್ಲ, ತಾಯಿ ಇಲ್ಲದೇ ಇದ್ದವರು ಅಲ್ಲಿ ಹೋಗಿ ಪಿಂಡ ಪ್ರದಾನಾದಿಗಳನ್ನು ಮಾಡಿ ವಿಶೇಷವಾಗಿ ತಾಯಿಗೋಸ್ಕರ ಪ್ರಾರ್ಥನೆಯನ್ನು ಮಾಡುವುದೆಲ್ಲ ಬಹಳ ಸುಂದರವಾಗಿ ಉಂಟು. ತಾಯಿ ಮಾಡಿದ ಉಪಕಾರ ಎಷ್ಟಿರ್ತದೆ, ತಾನು ತಾಯಿಗೆ ಮಾಡಿದ ಅಪಚಾರಗಳು ಎಷ್ಟಿವೆ, ಅವೆಲ್ಲದಕ್ಕೂ ಕ್ಷಮಾಯಾಚನೆಯನ್ನು ಮಾಡಿ ತಾಯಿಯ ಅನುಗ್ರಹ ಹಾಗೂ ಅಂತರ್ಗತನಾದ ಪರಮಾತ್ಮನ ಕಪಿಲನ ಅನುಗ್ರಹ ವಿಶೇಷವಾಗಿ ಆಗುವುದಕ್ಕೆ ಅಲ್ಲಿ ಪಿಂಡ ಪ್ರದಾನಾದಿಗಳನ್ನು ಮಾಡುವಂತಹ ಪದ್ಧತಿಯೂ ಇದೆ. ಅಂತಹ ಒಂದು ಕ್ಷೇತ್ರ ತೀರ್ಥ ಆಗಿ ಅದು ಪರಿಣಾಮ ಆಗಿದೆ. ಬಿಂದು ಸರೋವರವು ಅಲ್ಲಿಗೆ ಪವಿತ್ರವಾದ ತೀರ್ಥ ಇದೆ, ಭಗವಂತನ ಆನಂದ ಬಾಷ್ಪಗಳಿಂದ ಬಂದದ್ದು ಎಂಬುದಾಗಿ ಅದರ
ವರ್ಣನೆಯನ್ನು ಮಾಡ್ತಾರೆ. ಈ ರೀತಿ ಕಪಿಲನಾಮಕ ಪರಮಾತ್ಮನ ಮಹಿಮೆಯನ್ನು ತಿಳಿದಿದ್ದೇವೆ. ದೇವಹೂತಿ ಸ್ವಯಂಭುವ ಮನುವಿನ ಇನ್ನೊಬ್ಬಳು ಹೆಂಡತಿ ಆಕೂತಿ ಅಂತ. ರುಚಿ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡ್ತಾನೆ ಸ್ವಯಂಭುವ ಮನು. ಕರ್ದಮ ಪ್ರಜಾಪತಿಗಳಿಗೆ ದೇವಹೂತಿಯನ್ನು ಕೊಟ್ಟರೆ ಆಕೂತಿಯನ್ನು ರುಚಿಗೆ, ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ. ಆ ಆಕೂತಿಯಲ್ಲಿ ಹುಟ್ಟಿದವನೇ ಸಾಕ್ಷಾತ್ ಯಜ್ಞನಾಮಕನಾದ ಪರಮಾತ್ಮ. ಯಜ್ಞನಾಮಕನಾದಂತಹ ಪರಮಾತ್ಮನಿಗೆ ಬಿಟ್ಟು ಕೊಡುವುದಕ್ಕೆ ಮನಸ್ಸಿಲ್ಲ. ಪುತ್ರಿಕಾ ಪುತ್ರ ಧರ್ಮ ಅಂತಾರೆ. ಮಗಳನ್ನು ಕೊಡುವಾಗಲೇ ಕರಾರು, ಈ ಮಗಳಲ್ಲಿ ಹುಟ್ಟಿದ ಮಗನನ್ನು ನನಗೆ ಕೊಡಬೇಕು ಅಂತ ಮಗಳನ್ನು ಕೊಡುವಾಗಲೇ ಮಾವ ಕರಾರು ಮಾಡಿಕೊಟ್ರೆ ಅದಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತ. ಆ ರೀತಿಯಾಗಿ ಮದುವೆ ಮಾಡಿಕೊಡ್ತಾನೆ. ಹೀಗಾಗಿ ಯಜ್ಞ ದಕ್ಷಿಣ ಅಂತ ಇಬ್ಬರು ಮಕ್ಕಳಾಗ್ತಾರೆ. ದಕ್ಷಿಣಾಳನ್ನು ರುಚಿ ಪ್ರಜಾಪತಿ ತನ್ನ ಮಗಳನ್ನಾಗಿ ಇಟ್ಟುಕೊಳ್ತಾನೆ. ಆ ಯಜ್ಞನಾಮಕ ಪರಮಾತ್ಮನನ್ನು ಮಾತ್ರ ಸ್ವಯಂಭೂಮನು ತನ್ನ ಮಗನನ್ನಾಗಿ ಸ್ವೀಕಾರ ಮಾಡ್ತಾನೆ. ಅವನಿಗೆ ಅನೇಕ ಯಾತುಧಾನರು ರಾಕ್ಷಸರು ಪೀಡೆ ಕೊಡುವುದಕ್ಕೆ ಬಂದಾಗ ಈ ತನ್ನ ಮಗನನ್ನೇ ಯಜ್ಞನಾಮಕ ಪರಮಾತ್ಮನನ್ನು ಸ್ತೋತ್ರ ಮಾಡಿದಾಗ ಈಶಾವಾಸ್ಯ ಉಪನಿಷತ್ತಿನ ಮಂತ್ರಗಳಿಂದ, ಯಾಜ್ಞೀಯ ಮಂತ್ರೋಪನಿಷತ್ತಂತೂ ಕರೀತಾರೆ ಅದನ್ನು, ಆ ಈಶಾವಾಸ್ಯ ಮಂತ್ರಗಳಿಂದ ಉಪದೇಶ ಮಾಡಿದಾಗ, ಸ್ತೋತ್ರ ಮಾಡಿದಾಗ ಆ ಎಲ್ಲ ರಾಕ್ಷಸರನ್ನು ಯಜ್ಞನಾಮಕ ಪರಮಾತ್ಮ ಸಂಹಾರ ಮಾಡುತ್ತಾನೆ. ಸ್ವಯಂಭುವ ಮನ್ವಂತರದಲ್ಲಿ ಆ ಯಜ್ಞನಾಮಕ ಪರಮಾತ್ಮನೇ ಇಂದ್ರ, ಅವನೇ ಇಂದ್ರನಾಗಿ, ಮೊದಲು ಮನ್ವಂತರಕ್ಕೆ ಇಂದ್ರ ಬೇರೆ ಯಾರಲ್ಲ, ಸರ್ವೋತ್ತಮನಾದ ಯಜ್ಞನಾಮಕ ಪರಮಾತ್ಮನೇ. ಅವನೇ ಇಂದ್ರನಾಗಿ ಇಡೀ ಜಗತ್ತಿನ ರಕ್ಷಣೆಯನ್ನು ಮಾಡುತ್ತಾನೆ ಎಂಬ ಮಹಿಮೆಯನ್ನು ಕೂಡ ಮುಂದೆ ಚತುರ್ಥ ಸ್ಕಂಧದಲ್ಲಿ ತಿಳಿಸ್ತಾರೆ. ಅಂತಹ ಪರಮಾತ್ಮನ ಮೊನ್ನೆ ಕೇಳಿದ ಹಾಗೆ ಸ್ವಯಂಭುವ ಮನುವಿನ ಬಹಳ ದೊಡ್ಡದಾದಂತಹ ಭಾಗ್ಯ ಇದು. ಕಪಿಲನಾಮಕ ಪರಮಾತ್ಮ ಆ ಸ್ವಯಂಭುವ ಮನುವಿನ ಮಗಳ ಮಗ, ದೇವಹೂತಿಯ ಮಗ, ಆಕೂತಿಯ ಮಗ ಯಜ್ಞನಾಮಕನಾಗಿರತಕ್ಕಂತಹ ಪರಮಾತ್ಮ. ಈ ಕಡೆಗೆ ಪ್ರಸೂತಿ ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದರೆ ಪ್ರಸೂತಿ ದಕ್ಷ ಪ್ರಜಾಪತಿಯಲ್ಲಿ ಹುಟ್ಟಿದವಳೇ ಮೂರ್ತಿ. ಅಲ್ಲಿ ನರನಾರಾಯಣ ರೂಪದಿಂದ ಪರಮಾತ್ಮ ಮತ್ತೆ ಯಮಧರ್ಮನಲ್ಲಿ ಅವತಾರ ಮಾಡ್ತಾನೆ. ಹೀಗೆ ಸುತ್ತಮುತ್ತಲೂ ಇವನ ಬಳಗದಲ್ಲಿ ಅನೇಕ ರೂಪಗಳಿಂದ ಭಗವಂತ ಭಗವದ್ಭಕ್ತರು ಅವತಾರವನ್ನು ಮಾಡಿದ್ದು ಆ ಸ್ವಯಂಭುವ ಮನುವಿನ ಮಹಾಭಾಗ್ಯ ಇದೆ. ಅದನ್ನು ನಾವು ಸ್ಮರಣೆಗೆ ತಂದುಕೊಂಡು ಆ ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಬೆಳೆಯುವಂತೆ ಕಪಿಲನಾಮಕ ಪರಮಾತ್ಮನ ಉಪದೇಶದಲ್ಲಿ ಇದ್ದ ಕೆಲವಾದರೂ ಅಂಶಗಳನ್ನು ಯಥಾಶಕ್ತಿ ಪರಿಪಾಲನೆ ಮಾಡುವ ಯೋಗ್ಯತೆಯನ್ನು ದೇವರು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ. ಜಯ ಶ್ರೀರಾಮ್. ಶ್ರೀಕೃಷ್ಣಾರ್ಪಣಮಸ್ತು. बोलो श्री मूल राम भगवान की, दिग्विजय राम भगवान की, वेदव्यास भगवान की, कपिल नामक भगवान की, यज्ञ नामक भगवान की, श्रीमदानंद तीर्थ भगवत्पादाचार्य की, नारद महर्षि की, देवहूति माता की.